ಎಸ್, ಬನ್ನಿ ಒಂದು ವಾಕ್ಯ ಓದಿ. ಏಷಯ 6ನೇ ಅಧ್ಯಾಯ, ಏಷಯ 6:8, ಏಷಯ 6:8, ಏಷಯ 6ನೇ ಅಧಿಕಾರ 8ನೇ ವಚನ. आगा ऐसा 6 अध्याय में 8 वचन. हालेलुया, praise God, thank you Jesus, Holy Spirit of God. ಪರಿಶುದ್ಧಾತ್ಮನೇ, ಸಂಪೂರ್ಣವಾಗಿ ನನ್ನನ್ನು ಕೂಡ ನಿನ್ನ ಕಂಟ್ರೋಲ್ಗೆ ಕೊಡ್ತಾ ಇದ್ದೀನಿ ದೇವ. ಸಂಪೂರ್ಣವಾಗಿ ನೀನೇ ಮಾತಾಡು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ, ಪರಲೋಕದ ದೇವರ ಹೆಸರಿನಲ್ಲಿ. ಪ್ರೈಸ್ ಗಾಡ್. ಓದಿ ಪ್ರತಿಯೊಬ್ಬರು. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರವಾಗಿ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿದಾಗ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ದೇವರೇ, ನನ್ನನ್ನು ಕಳುಹಿಸು ಯೇಸುವೇ, ನನ್ನನ್ನು ಕಳುಹಿಸು ದೇವರೇ, ನನ್ನನ್ನು ಕಳುಹಿಸಿಕೊಡು ಯೇಸುವೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಹೌದು, ನಿನಗೆ ದೇವರು ತನ್ನ ರಕ್ತ ಸುರಿಸಿ ನಿನ್ನನ್ನು ಕೊಂಡುಕೊಂಡಲ್ವಾ, ನಿನ್ನನ್ನು ಕರೆದಲ್ವಾ? ತಿರ್ಗಾ ಹೇಳ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ದೇವರು ಒಂದು ಉದ್ದೇಶದಲ್ಲಿ ಕರೆದಿದ್ದಾರೆ. ಒಂದು ಮೇನ್ ಒಂದು ಪ್ಲಾನ್ ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಚರ್ಚಿ ಬರ ಪ್ರತಿಯೊಬ್ಬರು ದೇವರಿಗೆ ಆರಿಸಲ್ಪಟ್ಟವರೇ. ಹಳೆ ಒಡಂಬಡಿಕೆಯಲ್ಲಿ ಆರಿಸಿಕೊಂಡಿರೋರು ಮಾತ್ರ ಸೇವೆ ಮಾಡಬೇಕು. ಹೊಸ ಒಡಂಬಡಿಕೆಯಲ್ಲಿ ಎಲ್ಲಾನು ದೇವರು ಆರಿಸಿಕೊಂಡಿದ್ದಾನೆ. ಹಳೆ ಒಡಂಬಡಿಕೆಯವರಿಗೆ ಯಾಜಕರಿಗೆ ಯಾಜಕರ ಅಭಿಷೇಕ, ನ್ಯಾಯಸ್ಥಾಪಕರಿಗೆ ಜಡ್ಜಸ್ ನ್ಯಾಯಸ್ಥಾಪಕರ ಅಭಿಷೇಕ, ಪ್ರವಾದಿಗಳಿಗೆ ಪ್ರವಾದಿ ಅಭಿಷೇಕ. 4ನೇ ಸೇವೆ ಹಳೆ ಒಡಂಬಡಿಕೆ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ರಾಜರು, ಕಿಂಗ್ಸ್ ಮಿನಿಸ್ಟ್ರಿ, ರಾಜರ ಅಭಿಷೇಕ ಮಾಡ್ತಾ ಇದ್ದ. ಅದಾದ್ಮೇಲೆ ಹಳೆ ಒಡಂಬಡಿಕೆ ಇನ್ನೊಂದು ಅಭಿಷೇಕ ಇದೆ, ಯೇಸು ಕ್ರಿಸ್ತನ ಸೇವೆ. 5 ಸೇವೆಗಳು ಹಳೆ ಒಡಂಬಡಿಕೆ ಸೇವೆ. ಈ ಹೊಸ ಒಡಂಬಡಿಕೆಯಲ್ಲಿ ಕೂಡ 5 ಸೇವೆ ಇದೆ. ಅಪೊಸ್ತಲರ ಸೇವೆ, ಪ್ರವಾದಿಗಳ ಸೇವೆ, ಸುವಾರ್ತಿಕರ ಸೇವೆ, ಸಭೆ ಹಿರಿಯರು ಎಲ್ಡರ್ ಸೇವೆ, ಪಾಸ್ಟರ್ಸ್. ಈ 5 ಸೇವೆಗಳಿದೆ. ಆಮೆನ್, ಹಲ್ಲೆಲೂಯಾ. ಎಲ್ಲರಿಗೂ ಒಂದೇ ಅಭಿಷೇಕ, ನಿನಗೂ ನನಗೂ. ಏನ್ ಅಭಿಷೇಕ ಅಂದ್ರೆ ರಾಜರ ಅಭಿಷೇಕ, ರಾಜ್ಯ ವಂಶದವರ ಅಭಿಷೇಕ, ಯಾಜಕರ ಅಭಿಷೇಕ. ಫೀಸ್ಟ್ಹುಡ್, ಕಿಂಗ್ಸ್ಹುಡ್ ಅನಾಯಿಂಟಿಂಗ್ ನಿನ್ ಮೇಲೆ ಇದೆ, ಅಭಿಷೇಕ ನಿನ್ ಮೇಲೆ ಇದೆ. ಆಮೇನ್. ನಾನೇನೋ ಕಾಯಿಲೆಗೆ ಚರ್ಚಿಗೆ ಬಂದೆ, ರೋಗಕ್ಕೆ ಚರ್ಚ್ ಬಿಡುಗಡೆಗೆ ಚರ್ಚಿಗೆ ಬಂದೆ, ದೆಬ್ಬ ಹಿಡಿಬಾರ್ದಂತ ಚರ್ಚಿಗೆ ಬಂದೆ, ಚರ್ಚಲ್ಲಿ ಮಶಾನದಲ್ಲಿ ಜಾಗ ಕೊಡಿಸಲಿ ಅಂತ ಚರ್ಚಿಗೆ ಬಂದೆ, ಮದುವೆ ಮಾಡಕ್ಕೆ ನನ್ನ ಮಕ್ಕಳಿಗೆ ಪಾಸ್ಟ್ ಬೇಕಂತ ಚರ್ಚಿಗೆ ಬಂದೆ ಅಂತ ನೀನು ಕೂತಿದೀಯಾ? ಇದುವರೆಗೂ ಬೈಬಲ್ ಹಿಡ್ದಿದೀಯಾ? ನಿಜವಾಗ್ಲೂ ಅದು ವೇಸ್ಟ್. ಅವೆಲ್ಲದಕ್ಕೂ ಪಾಸ್ಟು ಚರ್ಚು ನೀನ್ ಮಾಡ್ತಾರೆ, ನೀನ್ ಮಾಡೇಬೇಕು. ನಿನ್ ಮಕ್ಳಿಗೆ ಮದುವೆ ಮಾಡೋದಿಲ್ಲಿ, ಚರ್ಚಲ್ಲಿ ಇಲ್ಲಿ, ನೀನ್ ಬ್ಯಾಪ್ಟಿಸಮ್ ಕೊಡೋದಿಲ್ಲಿ, ನಿನ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡ್ತಾರೆ, ನಿನ್ 4 ತಲೆಗಳಿಗೂ ಮಾಡ್ತಾರೆ. ನೀನ್ ಅದನ್ನ ನೋಡ್ತೀಯ. ನಿನಗೆ ದೇವರು ಯಾಕೆ ಕರೆದ? ಆ ಕರುವಿಕೆಯಲ್ಲಿದೆಯಾ? ಆ ಕರುವಿಕೆಯನ್ನು ತಪ್ಪಿ ಹೋಗಿದೆಯಾ? ಪೌಲನನ್ನ ಕರೆದ, ಪೌಲ ದೇವರಿಗೆ ಸೇವೆ ಮಾಡ್ದ. ಮೋಶೆಯನ್ನ ಕರೆದ, ಮೋಶೆ ದೇವರಿಗೆ ಸೇವೆ ಮಾಡ್ದ. ಅಬ್ರಹಾಮನ, ಯಾಕೋಬನ, ಇಸಾಕನ ಕರೆದ, ದೇವರಿಗೆ ಸೇವೆ ಮಾಡಿದ್ರು. ಪೇತ್ರ 12 ಮಂದಿ ಶಿಷ್ಯರನ್ನ ಕರೆದ, ಅವ್ರು ದೇವರಿಗೆ ಸೇವೆ, ಅಪೊಸ್ತಲರ ಸೇವೆಯನ್ನ ಮಾಡ್ದ. ಅದರಲ್ಲಿ ಯೂದ ತಪ್ಪಿ ಹೋದ ಯೂದ ತರ ಇದೆಯಾ? ತಪ್ಪಿ ಹೋದ ಯೋಧ ತರ ಇದೆಯಾ? ನಿನ್ ಮೇಲಿರೋ ಅಭಿಷೇಕ ಏನು? ನಿನ್ ಮೇಲಿರೋ ಅಭಿಷೇಕ ಯೇಸು ಕ್ರಿಸ್ತನನ್ನ ಎಲ್ಲಾರಿಗೂ ಪರಿಚಯ ಮಾಡೋ ಅಭಿಷೇಕ, ಯುಟಿಲೈಸಿಂಗ್ ಮಾಡೋ ಅಭಿಷೇಕ. ನಿನ್ನೆಲ್ಲಾರು ದೇವರು ನೀನ್ ಎಲ್ಲಾ ಕಡೆ ತಕೊಂಡು ಹೋಗೋದಕ್ಕೆ ನಿನ್ನ ಕರೆದಿದ್ದಾನೆ. ಇನ್ನು ನಿನ್ನ ಹತ್ರ ಬ್ಯಾಡ ಬಿಡಿಸಿದೆ, ಇನ್ನು ದುರಭ್ಯಾಸಗಳಿದೆ, ಇನ್ನು ನಿನ್ನ ಹತ್ರ ದುಶ್ಚಟಗಳಿದೆ, ಕುಡಿಯೋದಿದೆ, ತಿನ್ನೋದಿದೆ, ಜಗಳ ಮಾಡೋದಿದೆ, ಬೈಯೋದಿದೆ, ಹೊಡೆಯೋದಿದೆ, ಕಚಡ ಮಾತಾಡೋದಿದೆ, ಟಿವಿ ಸೀರಿಯಲ್ ಸಿನಿಮಾ ಇದೆ.
ನಿನ್ನನ್ನು ಕರೆದಿರೋ ಉದ್ದೇಶ ಏನ್ ತಿಳ್ಕೊತೀಯಾ? ನನ್ನನ್ನು ಕರೆದಿರೋ ದೇವರೇ ನಿನ್ನನ್ನು ಕರೆದಿದ್ದಾನಲ್ಲ, ನನ್ನನ್ನು ಆರಿಸ್ಕೊಂಡಿರೋ ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನಲ್ವಾ? ನನ್ನ ಮೇಲಿರೋ ಅಭಿಷೇಕ ನಿನ್ನ ಮೇಲೆ ಕೂಡ ಇದೆಯಲ್ಲ, ನನಗೆ ಕೊಟ್ಟಿರೋ ಬೈಬಲ್ ನಿನಗೆ ಕೊಟ್ಟಿದೆಯಲ್ಲ, ನನ್ನನ್ನು ಕರೆದಂತ ಪರಲೋಕ ನಿನ್ನನ್ನು ಕರೆದಿದೆಯಲ್ಲ. ನನಗೂ ನಿನಗೂ ಯಾವ ಸ್ಪೆಷಲ್ ಸಪರೇಟ್ ಅನ್ನೋದೇ ಇಲ್ಲ, ಸೇಮ್ ಒಂದೇ. ಹೆಂಗೆ ತಪ್ಪಿ ಹೋದೆ ನೀನು ಕಾಲಿನಿಂದ? ಹಂಗೆ ಬಿಟ್ಟೋದೆ ಮಾರ್ಗನ? ಏನು ಆದಾಗ ಪ್ರಾಬ್ಲಮ್ ಆದಾಗ ನಾನು ಸೇವೆ ಮಾಡ್ಬೇಕು. ನಿಜ, ದೇವರೇ ನಿನ್ನ ಹತ್ರ ಮಾತಾಡಿದ್ದು. ಹೆಂಗೆ ತಪ್ಪಿ ಹೋದೆ? ಎಲ್ಲಿ ತನಕ ನಿನ್ ಜೀವನ ಜೀವಿಸ್ತೀಯ? ಯೇಸು ಸ್ವಾಮಿಗೆ ಯಾವಾಗ ಉಪಯೋಗ ಆಗುದು? ನೀನ್ ಬೇರೆಯವರು, ನಿನ್ನ ಅಕ್ಕಪಕ್ಕ ಮನೆ ಎದುರು ಮನೆಯವರು ಹೇಳ್ತಾರ, ನೀನೇ ಹೇಳ್ಬೇಕು, ನಿನ್ ಮಕ್ಕಳು ಹೇಳ್ಬೇಕು, ನಿನ್ ಮೊಮ್ಮಕ್ಕಳು ಹೇಳ್ಬೇಕು ಯೇಸು ಸ್ವಾಮಿ ಬಗ್ಗೆ. ದೇವರು ನಿನಗೆ ಜ್ಞಾನ ಕೊಟ್ಟು, ರಕ್ಷಣೆ ಕೊಟ್ಟು, ಬಿಡುಗಡೆ ಮಾಡಿ, ಪಾಪಗಳನ್ನ ಕ್ಷಮಿಸಿ, ಶಾಪಗಳನ್ನ ನೀಗಿಸಿ, ಸಮಸ್ಯೆಗಳನ್ನ ನೀಗಿಸಿ, ಕಣ್ಣೀರನ್ನ ನೀಗಿಸಿ, ಅಟ್ಲೀಸ್ಟ್ ಯಾರಿಗಾದ್ರೂ ಪ್ರೇರಣ ಮಾಡ್ತೀಯಾ? ಇಲ್ಲಿ ಕೊಟ್ಟು ಪ್ರೇ ಮಾಡಿಸ್ತೀನಿ, ಅದು ಬಿಡು. ನೀನ್ ಮನೆಯಲ್ಲಿ ಅಟ್ಲೀಸ್ಟ್ ಬೈಬಲ್ ಓದ್ತೀಯಾ? ಎಷ್ಟು ಜನ ಫುಲ್ ಬೈಬಲ್ ಕಂಪ್ಲೀಟ್ ಮಾಡಿದೀರಾ ಹೇಳಿ? ಬೆಲೆ ಕೊಡ್ಬೇಕಲ್ವಾ? ಏನ್ ಕದ್ದಿರಂತ ಕೇಳ್ದ? ಯಾಕೆ ಆರಿಸ್ಕೊಂಡಿದ್ದೀರಂತ ಪ್ರೇಯರ್ ಮಾಡ್ದ? ದೇವ್ರೆ, ನಿನ್ನಿಂದ ನನಗೆ ಲಾಭ ಆಗಿದೆ, ನನ್ನಿಂದ ನಿನಗೇನ್ ಲಾಭ? ಯಾವತ್ತಾದ್ರೂ ಅದರ ಬಂದಿದ್ಯಾ? ಯೇಸು ಸ್ವಾಮಿ ಕೊಟ್ಟಿರೋ ರಕ್ತಕ್ಕೆ ನೀನೇನ್ ಕೊಡ್ತೀಯಾ? ಯೇಸು ಸ್ವಾಮಿ ಕರೆದಿರೋದಕ್ಕೆ ನೀನೇನ್ ಕೊಡ್ತೀಯಾ? ತಿಳಿಸ್ತಾ ಇದ್ದಪ್ಪ, ತಲೆ ಎತ್ತಿ. ಆಮೇಲೆ ಹಲ್ಲೆಲೂಯಾ. ನಾಚಿಕೆ ಪಡ್ತೀಯಾ? ಭಯ ಪಡ್ತೀಯಾ? ಹೊಡೆದ್ಬಿಡ್ತಾರಂತ ಭಯ ಪಡ್ತೀಯಾ ದೇವ್ರ ಬಗ್ಗೆ ಹೇಳೋದಿಕ್ಕೆ? ನಾಚಿಕೆನಾ? ಭಯನಾ? ಕೇರ್ಲೆಸ್? ನೇರವಾಗಿ ಪ್ರಚಾರ ಮಾಡು, ನೇರವಾಗಿ ಸಾಕ್ಷಿ ಹೇಳು, ಧೈರ್ಯವಾಗಿ ಹೇಳು ಯೇಸು ಸ್ವಾಮಿ ದೇವರಂತ, ಆತನ ಬದುಕಿರೋ ದೇವರಂತ ಹೇಳು, ನಿನಗೆ ಹೆಂಗೆ ಬದುಕಿಸ್ತಂತ ಹೇಳು. ಬಚ್ಚಿರ್ತೀಯ ಯೇಸು ಸ್ವಾಮಿಯನ್ನ? ಯಾಕೆ ಬಚ್ಚಿಟ್ಟಿದೀಯಾ? ಯಾಕೆ ನಿನ್ನ ದೀಪ ಕೊಳದ ಕೆಳಗಡೆ ಇದೆ? ಯಾಕೆ ಯೋಗನಂತೆ ಈ ಕಡೆ ಓಡಿದ್ರೆ ಈ ಕಡೆ ಹೋಗ್ತಾ ಇದೆಯಾ? ತ್ರಾಸಿಸ್ಗೆ ನಿನಗೆ ಓಡಿದ್ರೆ ತ್ರಾಸಿಸ್ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಾನೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಯಾಕೆ ದೇವನಂತೆ ಪ್ರಪಂಚದ ಆಸೆ ನೋಡಿ ಇನ್ನು ಫ್ರೆಂಡ್ಸ್ ಎಂಜಾಯ್, ಟೂರು ಗೀರು, ಇದು ಅದು, ಬರ್ತಡೇ, ಆ ಉತ್ಸವ, ಏನ್ ಸಂತೋಷ ಪಡ್ತಾ ಇದೀಯಾ? ನಿನ್ನ ಅದು ಹಾಳು ಮಾಡ್ತಾ ಇದೀಯ. ನಿನ್ ಪ್ರೇಯರ್ ಕೂಡ ಇಷ್ಟ ಆಗಲ್ಲ. ಹಂಗಿದ್ರೆ ಎಲ್ಲಾರು ಮಾತಾಡ್ತಾ ಇದ್ದಾನೆ ದೇವರು, ನನ್ನ ಪಕ್ಕದಲ್ಲಿರೋರಿಗೆ, ಆ ಬ್ರದರ್ಗೆ, ಈ ಸಿಸ್ಟರ್ಗೆ, ಆ ಮನೋಜ್ ಬ್ರದರ್ಗೆ ಹೇಳ್ತಾ ಇರೋದು, ನನಗಲ್ಲ ಅನ್ಬೇಡ ಪ್ಲೀಸ್. ನಿನ್ನ ಹತ್ರ ನೇರವಾಗಿ ಮಾತಾಡ್ತಾ ಇದ್ದಾನೆ ದೇವರು. ದೇವರು ನಿನ್ನನ್ನು ಉಪಯೋಗಿಸಿಕೊಳ್ಳೋದಕ್ಕಾಗಿದ್ದಾನೆ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಓದಿಯ ವಾಕ್ಯ ರೋಮಪುರ ಗ್ರಂಥ 8:30, ರೋಮನ್ಸ್ 8:30, ರೋಮರ್ 8:13, ರೋಮರ್ 8:30. ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು. ಸಾಕಪ್ಪ, ಬಿಲ್ಗಯ ಕರ್ಚಿಸಮ್ಮ, ಅರ್ಥ ಆಯ್ತಾ? ಏನ್ ಮಾಡಿದ್ದಾನೆ ದೇವರು? ನಮ್ಮನ್ನ ಜಗತ್ತುತ್ಪತ್ತಿಗೆ ಮುಂಚೆನೆ ಆರಿಸ್ಕೊಂಡಿದ್ದಾನೆ, ಕರೆದಿದ್ದಾನೆ. ಸಾರಿ, ಕಾಲಿಂಗ್ ನೋಡಲ್ಲಿ, ಕಾಲಿಂಗ್ ಇದೆ, ಆರಿಸ್ಕೊಂಡು ಸೆಲೆಕ್ಷನ್ ಇದೆ ನೋಡಲ್ಲಿ. ಕಾಲಿಂಗ್ ಪ್ಲಸ್ ಸೆಲೆಕ್ಷನ್ ಎಲ್ಲ ಪಕ್ಕದಲ್ಲಿದೆ, ಎರಡು. ಪುಕಾರ ಪಡು ಸಿಸ್ಟರ್. सिस्टर रोम 8:30. फटाफट सिस्टर. जिन्हें
हाँ पहले से ठहराया, उन्हें बुलाया दी। और जिन्हें बस सिस्टर, दोनों बात, पहले ठहराया फिर बाद में बुलाया। बुलाया प्रभु आपको, बोला सिस्टर इंग्लिश में। and so those हाँ who God set apart, हाँ He called, हाँ and those He called, हाँ He put right with Himself. called a name sister. నేను పిలిచినాడు. నువ్వు కూడాను 2 ఏళ్ళ ఇంకా సేవ చేస్తాను అందరికీ చెప్తానంటే కదా. ఏంటా ఖాళీగా మాట? ఆ విషయంలో ఎంత నువ్వు ప్ರಿಪೇರ್ అయినావు, ಜಾಗೃತ ಪಡಿನಾವು. ಎಲ್ಲರೂ ಇಲ್ಲಿ ಮನು ಬ್ರದರ್ ಕೂಡ ಮಾತು ಕೊಟ್ಟಿದ್ದಾನೆ. ಈಗ ಸುಪ್ರೀತಾ ಸಿಸ್ಟರ್ಗೆ ಮನು ಬ್ರದರ್ ಕೂಡ ಮಾತು ಕೊಟ್ಟಿದ್ದಾನೆ, ನಾನು ಸೇವೆ ಮಾಡ್ತೀನಿ ಅಂತ. ಅವರು ಹೇಳಿ 8 ವರ್ಷ ಆಯ್ತು, 7 ವರ್ಷ ನಾನು ಸೇವೆ ಮಾಡ್ತೀನಿ. ಎಲ್ಲಿದೆಯಪ್ಪ ಕಾಲಿಂಗು? ನೀಲಮ್ಮ ಸಿಸ್ಟರ್, ಸಮೀರಾ ಸಿಸ್ಟರ್, ಎಷ್ಟು ವರ್ಷ ಆಯ್ತು ದೇವರ ಹತ್ರ ಬಂದು? ಹೇಳಿ. ಇಲ್ಲಿಂದ ಪ್ರತಿಯೊಬ್ಬರು ಕರೆದಿರು. ಮಂಜು ಬ್ರದರ್, ಕಾಲಿಂಗ್ ಅಲ್ಲಿ ಹೆಂಗಿದೆಯಾ ನೀನು? ಎಲ್ಲಾರು ಸುರೇಂದ್ರ, ರಾಮಂಜಿ ಬ್ರದರ್, ನಾಗರಾಜ್ ಬ್ರದರ್, ಮುನ್ರಾಜು ಬ್ರದರ್, ವೆಂಕಟಪ್ಪ ಬ್ರದರ್, ಎಲ್ಲಾರು ಹೇಳಿ. ಹಿಂದಿ ಸಿಸ್ಟರ್ ಕೂಡ ಕೇಳಿದೆ, ಹಾಸ್ಯ ಸಿಸ್ಟರ್ ಈ ವಿಷಯದಲ್ಲಿ ನಿನ್ನ ಪ್ರೇರೇಪಣೆ ಹೇಗಿದೆ? ನೀನು ಏನ್ ವರ್ಕೌಟ್ ಮಾಡ್ತಾ ಇದೀಯಾ? ಎಲ್ಲರಿಗೂ ಮುಂದೆ ಸಾಗಿದೀಯಾ? ಕೋಕಿಲಾ ಸಿಸ್ಟರ್ ಎಲ್ಲ ಲೈನ್ ಆಗಿ ಪ್ರತಿಯೊಬ್ಬರು ಕೂಡ ಕರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿನ್ನ ಜಗತ್ತುತ್ಪತ್ತಿಗಿನ ಮುಂಚೆ ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ತಲೆ ಎತ್ತಿ ಎಲ್ಲಾರು ಅಲ್ಲಿ తల ఎత్తి సిస్టర్. ఎప్పుడు సెలక్షన్ అయ్యేది? నువ్వు ఇంకా పుట్టే లేదు. జగత్తుత్పత్తి మొదలుకొని తెలుగులో, తెలుగు ಬೈಬಲ್ ಈ ಪ್ರಪಂಚದ ಹುಟ್ಟಿಲ್ಲ ಅವಾಗಲೇ ನೀನು ಸೆಲೆಕ್ಷನ್ ಮಾಡಿದಂತೆ, ನಿನ್ನ ಮಗ ನೋಡಿದನಂತೆ, ನಿನ್ನ ಹೆಸರು ನೋಡಿದನಂತೆ, ನಿಮ್ಮ ಯಾರ ಅಪ್ಪ ಅಮ್ಮ ಹುಡ್ತೀಯ, ನೀನು ಯಾವ ದೇಶದಲ್ಲಿ ಹುಡ್ತೀಯ, ಯಾವ ಸ್ಟೇಟ್ ಅಲ್ಲಿ ಹುಡ್ತೀಯ, ಯಾವ ಊರಲ್ಲಿ ಹುಡ್ತೀಯ, ಯಾವ ವರ್ಷ ಹುಡ್ತೀಯ, ಯಾವ ಡೇಟು, ಯಾವ ತಿಂಗಳು, ಎಷ್ಟು ದಿನ ಬದುಕ್ತೀಯ, ಎಷ್ಟು ದಿನ ಸಾಯ್ತೀಯ, ಕಂಪ್ಲೀಟ್ ಫಸ್ಟೇ ಇದಾಗೋದು. ಇದು ಯಾಕೆ ನೀವು ಗೊತ್ತಿಲ್ಲ ಹೇಳಿ? ತುರ್ಕೋರು ಯಾರ್ಯಾರು ಕೊಟ್ಟಿದ್ದೀರಾ? ಆದಿ ನಮ್ಮ ಸಿಸ್ಟರ್ ಇನ್ಯಾರು ಕೊಟ್ಟಿದ್ದೀರಾ? ಅನಿತಾ ಸಿಸ್ಟರ್ ಇಲ್ಲಮ್ಮ. ಮೆಸೇಜ್ ಹೋಯ್ತಾ ಅವ್ರಿಗೆ? ಯಾರಿಗೆ ಅರ್ಥ ಆಗಿಲ್ಲ ನನ್ನ ಮೆಸೇಜ್? ಎಲ್ಲಿ ಹೋಗ್ತಾ ಇದೆಯಾ ನೀನು? ಹೆಂಗ್ ಓಡ್ತಾ ಇದೆಯಾ ಹೇಳಿ? ನಿನ್ನ ಉದ್ದೇಶ ಏನು? ದೇವ್ರ ಉದ್ದೇಶ ಏನು? ಯಾರ ಉದ್ದೇಶ ನೆರವೇರಿಸ್ತಾರೆ? ನಿನ್ನ ಉದ್ದೇಶನ, ಸೈತಾನ ಉದ್ದೇಶನ, ಮನುಷ್ಯನ ಉದ್ದೇಶನ, ದೇವ್ರ ಉದ್ದೇಶನ ನೆರವೇರಿಸ್ತಾ ಇದೆಯಾ? ದೇವ್ರು ಮಾತಾಡ್ತಾ ಇದ್ದಾರೆ, ನಿಮ್ಮಲ್ಲ, ನಾನಲ್ಲ. ಪ್ಲೀಸ್, ನಾನು ಅಂದ್ರೆ ಮೋಸ ಹೋಗ್ತೀಯ. ನೀನೇನು ನನ್ ಬಂದು ಕೇಳ್ಕೊಡೋದ್ರೆ ಖಂಡಿತ ಮೋಸ ಹೋಗ್ತೀಯ. ಹೆಂಗಾಗಿದೆ ಗೊತ್ತಾ ಇವತ್ತು ಮೆಸೇಜ್ಗಳು? ಪಾಸ್ಟ್ ಮಾತಾಡಿದ್ರೆ ದೇವ್ರು ಮಾತಾಡಿದ್ದಾರೆ ಅಂತ ಗೊತ್ತಾ? ಸೈತಾನ ಮಾತಾಡಿದ್ರೆ ದೇವ್ರು ಮಾತಾಡಿದ್ದಾರೆ. ನಿಜವಾಗ್ಲೂ ಇರೋ ಪಾಸ್ಟ್ ಅಲ್ಲಿ ದೇವ್ರು ಮಾತಾಡಿದ್ರೆ ಪಾಸ್ಟ್ ಹೇಳ್ತಾರೆ, ಅದೆಲ್ಲ ನಮ್ಮ ಕಷ್ಟ, ನಮ್ಮ ಮನೆ ಬಗ್ಗೆ ನಮಗ್ ಗೊತ್ತು. ಅವ್ರಿಗೆ ಕೆಳಗಡೆ ಮನೆ, ಪಕ್ಕದ ಮನೆ, ಅಪಾರ್ಟ್ಮೆಂಟ್ ಮನೆ ಬಂದ್ಬಿಡ್ತಾರೆ, ಅವ್ರಿಗೆ ಕಾರಿದೆ ಅಂದ್ಬಿಡ್ತಾರೆ. ನಿಜವಾಗ್ಲೂ ಮಾತಾಡೋ ಫಸ್ಟ್ ನಂಗೆ ಅನ್ಕೊಂತಾರೆ. ಸೈತಾನ ಪ್ರೇರೇಪಣೆಯಿಂದ ಸ್ವಂತ ಶಕ್ತಿನ ಮಾತಾಡೋ ದೇವ್ರು ಹೇಳಿದ್ರಲ್ಲ, ದೇವ್ರಂತ ಅದು ಮಾತಾಡಿದ್ರು. ದೇವ್ರು ಮಾತಾಡಿರಲ್ಲ. ಎಲ್ಲಾ ಮಾತುಗಳು ದೇವ್ರ ಪಾಸ್ಟ್ಗಲ್ಲ. ಎಲ್ಲಾ ಪಾಸ್ಟ್ಗಳು ದೇವ್ರ ಶಕ್ತಿಯಿಂದ ಮಾತಾಡಲ್ಲ, ಸೈತಾನ ಶಕ್ತಿಯಿಂದ ಕೂಡ ಮಾತಾಡೋ ಪಾಸ್ಟ್ಗಳಿದ್ದಾರೆ. ಪ್ಲೀಸ್, ನೀವು ಅದನ್ನ ತಿಳ್ಕೊಬೇಕು. ಯಾರು ಮಾತಾಡ್ತಾ ಇರೋದು? ದೇವರ, ಸೈತಾನನ, ಪಾಸ್ಟರ, ಪಿಶಾಚಿನ? ಇದು ಕಂಡಿಡ್ಕೋಬೇಕು. ನೀವು ಹೋಗೋ ಪಾಸ್ಟ್ ಹತ್ರ ದೇವ್ರೇ ಮಾತಾಡ್ತಾನ, ಮನುಷ್ಯನ್ ಮಾತಾಡ್ತಾನ? ಇದು ಆ ಪಾಸ್ಟ್ ವಾಯ್ಸ್ ದೇವರಾತ್ಮ ಮಾತಾಡ್ತಾ ಇರೋದ, ದುರಾತ್ಮ ಮಾತಾಡ್ತಾ ಇರೋದ? ಇದು ನಿಮ್ಗೆ ಭಾರ. ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ಮೋಸ ಹೋಗ್ತೀರ. ಇದು ವೆರಿ ಇಂಪಾರ್ಟೆಂಟ್. ಇವತ್ತು ಇಲ್ಲಿದ್ದೀರಾ, ನಾನು ಎಲ್ಲಿರ್ತೀರೋ ಗೊತ್ತಿಲ್ಲ, ಯಾವ ಚರ್ಚ್ಗೆ ಹೋಗ್ತಿರೋ ಗೊತ್ತಿಲ್ಲ, ನಾನು ಎಲ್ಲಿದ್ದೀನಿ, ನಾನು ದೇವ್ರು ಎಲ್ಲಿ ಕಳಿಸಿರೋ ಗೊತ್ತಿಲ್ಲ, ಇಲ್ಲ ಮೇಲೆ ತಕ್ಕೋತಾನ ಗೊತ್ತಿಲ್ಲ. ನಿಮಗೆ ಈ ಮೈಂಡಲ್ಲಿ ಈ ಮಾತಿಗೆ ಕೇರ್ಫುಲ್ ಆಗಿ ಎಲ್ಲಾರು ಇಟ್ಕೊಂಡು ಫೀಲ್ ಮಾಡ್ಕೊಂಡು ನೀವು ಹೋಗೋ ಚರ್ಚ್ ಪಾಸ್ಟರು ದೇವರ ಸಹಾಯದಿಂದ ಮಾತಾಡ್ತಾನ, ಸ್ವಂತ ಶಕ್ತಿಯಿಂದ ಮಾತಾಡ್ತಾನ. ಅಂದ್ರೆ ವಾಕ್ಚಾತುರ್ಯ ಅಂತ ಬರ್ದಿದೆ ಬೈಬಲ್ ಅಲ್ಲಿ, 1 ಕೊರಿಂಥದಲ್ಲಿ. ಅದನ್ನೇನಂತಾರೆ? ವಾಕ್ಚಾತುರ್ಯ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹಂಗ ಮಾತಾಡ್ತಾನೋ. ದೇವ್ರ
ದೇವರ ಪ್ರೇರೇಪಣೆಯಿಂದ ಬಂದಿದ್ದಾನೋ? ನಮ್ಮ ಹೆಂಡತಿನ ಕೇಳಿ, ಈ ಮೆಸೇಜ್ ರೆಡಿ ಮಾಡಕ ಪ್ರತಿ ಸಂಡೆ ಒಂದು ಸಾರಿ ಹಾಫ್ ಡೇ 3 ಅವರ್ 4 ಅವರ್ ಆದ್ರೂ ಏನ್ ವಾಕ್ಯ ಅಂತ ದೇವ್ರು ಹೇಳೋದೇ ಇಲ್ಲ. ಏನ್ ದೇವ್ರೆ, ಯಾವ ದೇವ್ರೆ, ಏನ್ ಕೊಡ್ತೀವಿ ದೇವ್ರೆ ನನಗೂ ನನ್ನ ಜನಗಳಿಗೆ, ನಾಳೆ ಸಂಡೇ ಸರ್ವಿಸ್ಗೆ ಒಂದ್ಸಾರಿ ಅವಾಗ ಮಾತಾಡಲ್ಲ, ಎದ್ದೋಗ್ಬಿಡ್ತೀನಿ. 3 ಅವರ್ ಆಯ್ತು, ಏನು ಕೊಟ್ಟಿರಲ್ಲ. ತಿರ್ಗಾ ಎಲ್ಲಾರು ಮಲದ ಮೇಲೆ ಕುತ್ಕೋತೀವಿ. ಸಮಟೈಮ್ 2 ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತೆ, 12 ಗಂಟೆ ಆಗುತ್ತೆ. ಸರಿ ಸಡನ್ಲಿ ಹೇಳ್ಬಿಡ್ತಾನೆ, ಸರಿ ಜಾಸ್ತಿ ಪ್ರೇ ಮಾಡ್ಬೇಕು, ಸೈಲೆಂಟ್ ಆಗಿ ಕಣ್ಣು ಮುಚ್ಕೊಂಡಿರ್ಬೇಕು, ಆಮೇಲೆ ಕೊಡ್ತಾನೆ. ಏನೋ ಒಂದು ಎತ್ಕೊಂಡ್ ಬರ್ಬೋದಲ್ಲ, ಓದಿರೋರು ಸುಮಾರು ಸಾರಿ ಬೈಬಲ್ ತಿರ್ಸಾಕಿದೀನಿ, ಯಾವುದೋ ಒಂದು ಹೇಳ್ಬೋದಲ್ವಾ? ಎಷ್ಟೋ ವಾಕ್ಯಗಳು ನಾನು ನೋಡ್ದಿರೇ ಹೇಳ್ತೀನಿ, ಯಾವುದೋ ಒಂದು ಹೇಳಿ ನಿಮ್ಮನ್ನ ಕಲಿಸ್ಬೋದಲ್ವಾ? ಅರ್ಥ ಆಗ್ತಾ ಇದೆಯಾ? ಬನ್ನಿ ತಿರ್ಗ ನಿಮ್ಮ ಹತ್ರ ಬರ್ತೀನಿ. ಇದು ಪಾಸ್ಟ್ರಿ ಬಗ್ಗೆ 5 ನಿಮಿಷ ಸಪರೇಟ್ ಆಗಿ ನಿಮ್ಮ ಹತ್ರ ಹೇಳಿ. ಎಷ್ಟು ಸೇವೆ ಮಾಡ್ತಾ ಇದೆಯಾ? ದೇವ್ರಿಗೆ ಎಷ್ಟು ನೀನು ಉಪಯೋಗ ಆಗಿದೆಯಾ? ಪ್ರೇಯರ್ ಎಷ್ಟು ಬೆಳೆದಿದೆಯಾ? ನಂಬಿಕೆಯಲ್ಲಿ ಎಷ್ಟು ಬೆಳೆದಿದೆಯಾ? ಪವಿತ್ರ ಆತ್ಮದಲ್ಲಿ, ಅಭಿಷೇಕದಲ್ಲಿ, ವರಗಳಲ್ಲಿ ಎಷ್ಟು ನೀನು ಪಡ್ಕೊಂಡಿದೀಯಾ, ಬೆಳೆದಿದೀಯಾ? ಆಶೀರ್ವಾದದಲ್ಲಿ ಅದು ಹೇಳೋದೇ ಬೇಡ. ಆತ್ಮಿಕ ಆಶೀರ್ವಾದ, ಕೆಲವರಿಗೆ ಶಾರೀರಿಕ ಆಶೀರ್ವಾದ, ಒಳ್ಳೆ ಬ್ಲೆಸ್ಸಿಂಗ್ ಕೂಡ ಇಲ್ಲ. ಯಾಕೆ? ಅದು ಇನ್ನೊಂದು ದಿನ ಮಾತಾಡ್ತೀವಿ. ಹೇಳಿ, ದೇವ್ರು ಯಾರಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ದೇವ್ರು ಯಾಕೆ ನಿನ್ನ ಕರೆದಿದ್ದಾನಂತ ಗೊತ್ತಾಗ್ತಾ ಇದೆ? ನೋಡಲ್ಲಿ ಹೇಳ್ತಾ ಇದ್ದಾನೆ, ಯಾರನ್ನ ನಾನು ಆರಿಸ್ಕೊಂಡು ಅವನ ಹೆಸರೆತ್ತಿ ಕರೆದಿದ್ದೀನಿ. ನೀನ್ ಸುಮ್ಮನೆ ಬಂದು ಇಲ್ಲಿ ಕೂತ್ಕೊಂತಲ್ಲ ವಾರ ವಾರ, ನೀನ್ ಹಂಗೆ ಅನ್ಕೊಂತ ಇದ್ದೆ, ನಾನು ಬ್ಯಾಪ್ಟಿಸಮ್ ತಕೊಂಡ್ಬಿಟ್ಟೆ, ನನಗೆ ದೆವ್ವ ಬಿಟ್ಟೋಯ್ತು, ನನ್ ರೋಗ ಹೋಯ್ತು, ನನ್ ಸ್ವಸ್ಥತೆ ಆಯ್ತು, ನಮ್ಮ ಮನೆ ಚೆನ್ನಾಗಾಯ್ತು, ನನ್ ದೇವ್ರ ಮನೆ ಕಟ್ಕೊಟ್ಬಿಟ್ಟ, ನನ್ ಕಾಸು ದೇವ್ರು ದುಡ್ಡು ಸಹಾಯ ಮಾಡ್ಬಿಟ್ಟ, ನಮ್ಮ ಮನೇಲಿ ಸಮಾಧಾನ ಇದೆ, ನನ್ ಕುಟುಂಬ ಒಂದಾಗ್ಬಿಟ್ಟು ಅಂತ ಕೂತ್ಕೊಂತ ಇದ್ರೆ ನಿಜವಾಗ್ಲೂ ತಪ್ಪು. ನೀನು ಲಾಭಕ್ಕೆ ಯೇಸುಸ್ವಾಮಿನ ಹುಡುಕ್ತಾ ಇದ್ದೀನಿ. ಯೇಸುಸ್ವಾಮಿಯಿಂದ ನಿನಗೆ ಲಾಭ ಇದೆ, ನಿನ್ನಿಂದ ಯೇಸುಸ್ವಾಮಿಗೆ ಯಾವ ಲಾಭ ಇರಲ್ಲ. ಆಮೇಲೆ ನಾನು ಹೇಳ್ತೀನಿ, ನನ್ನಿಂದ ದೇವ್ರಿಗೆ ಲಾಭ ಇದೆ, ನನ್ನಿಂದ ದೇವ್ರಿಗೆ ಲಾಭ ಇದೆ. ನಾನು ನೇರವಾಗಿ ಗಟ್ಟಿಯಾಗಿ ಧೈರ್ಯವಾಗಿ ಹೇಳ್ತೀನಿ, ನಾನು ದೇವರಿಗೆ ಉಪಯೋಗ ಆಗ್ತಾ ಇದ್ದೀನಿ. ಆತನ ವಯಸ್ಸಷ್ಟು ಆಗಿಲ್ಲ ಅಂದ್ರೆ ಕೂಡ ಒಂದು ತಕ್ಕ ಮಟ್ಟಿಗೆ ಆತನಿಗೆ ಸಿಗ್ತಾ ಇದ್ದೀನಿ. ನೀನ್ ಸಿಗ್ತಾ ಇದೀಯಾ? ನಿನ್ನಿಂದ ದೇವ್ರಿಗೆ ಲಾಭ ಇದೆಯಾ? ಅಲ್ಲ, ಕಾಣಿಕೆ ಕೊಡ್ತೀನಿ, ಚರ್ಚಿಗೆ ಹೋಗ್ತೀನಿ, ಆರಾಧನೆ, ಆದ್ರೆ ನಿನಗಪ್ಪ ನಿನ್ ನಿತ್ಯ ಜೀವಕ್ಕೆ, ನೆಕ್ಸ್ಟ್ ಲೈಫ್ಗೆ ನೀನ್ ಕೂಡಿಟ್ಕೊಂತಾ ಇದೀಯಾ? ನಿನ್ನಿಂದ ದೇವರಿಗೆ ಏನ್ ಲಾಭ? ನಿನ್ ಕಲಿವಿಕೆಗೆ ಎಲ್ಲಿ ನಿನ್ ಉತ್ತರ? ಆಮೆನ್, ಹಲ್ಲೆಲೂಯಾ. ನಾನಂತೂ ನಿಮ್ಗೆ, ನೀವೆಲ್ಲ ಒಂದು ಬೋಧಕರಾಗ್ಬೇಕು, ಒಳ್ಳೆ ಬೈಬಲ್ ಓದಿ ತಿಳ್ಕೊಳ್ಳೋರಾಗ್ಬೇಕು, ಪ್ರೇಯರ್ ಮಾಡೋರಾಗ್ಬೇಕು, ಸಾಕ್ಷಿಗಳಾಗಿರ್ಬೇಕು ಅಂತ ಪ್ರೇಯರ್ ಮಾಡ್ತೀನಿ. ನಿಮ್ ಸಪೋರ್ಟ್ ಇಲ್ಲದ ಅದು ನೆರವೇರಲ್ಲ. ನೋಡಿ, ಇವತ್ತು ನಮ್ಮ ಹೆಂಡತಿ ಸಿಸ್ಟರ್ ತಂದೆಗೆ ಇವತ್ತು ಬ್ಯಾಪ್ಟಿಸಮ್, ಅವ್ರಿಗೋಸ್ಕರ 18 ವರ್ಷ ಪ್ರೇಯರ್ ಮಾಡಿದ್ವಿ. ಮನೆ ಕೂಡ ಆನ್ಲೈನ್ ಪ್ರೇಯರ್ ಇದೆ. ಅವಾಗ ಹೇಳ್ತಾ ಇದ್ವಿ, ಕೆಲವು ವಿಷಯಗಳಿಗೆ ಒಂದು 4 ವಿಷಯಕ್ಕೆ ಸುಮಾರು ವರ್ಷಗಳಿಂದ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ದೇವ್ರ ಆನ್ಸರ್ ಕೊಟ್ಟಿಲ್ಲ. 18 ವರ್ಷ ಆದ್ಮೇಲೆ ಇವತ್ತು ಅವ್ರ ಬ್ಯಾಪ್ಟಿಸಮ್. ಎಷ್ಟು ಖುಷಿ ಆಗುತ್ತೆ. ನಮ್ಮ ಪ್ರೇಯರ್ ಎಷ್ಟು ಶಕ್ತಿ ಇದೆ, ನಮ್ಮ ನಂಬಿಕೆಗೆ ದೇವರು ಹೆಂಗೆ ಸ್ಥಿರಪಡಿಸಿ ಬಲಪಡಿಸಿ ನಿಲ್ಲಿಸ್ತಾನೆ, ನಮ್ಮ ಪ್ರಾರ್ಥನೆಗೆ ಹೆಂಗೆ ದೇವರು ಉತ್ತರ ಕೊಡ್ತಾನೆ. ಹೇಳಿ, ಎಷ್ಟು ದೇವರಿಗೆ ಲಾಭ ಇದೆ. ಆಮೇಲೆ ದೇವರಿಗೆ ನೀನು ಲಾಭವಾಗಿದೆಯೋ ನಷ್ಟವಾಗಿದೆಯೋ? ನೀನ್ ದೇವರ ಕೈಯಲ್ಲಿ ಇದೆಯೋ ಸೈತಾನ ಕೈಯಲ್ಲಿ ಇದೆಯೋ? ನಿನ್ ಮನುಷ್ಯ ಕಂಟ್ರೋಲ್ ಅಲ್ಲಿ ಇದೆಯೋ ದೇವರ ಆತ್ಮ ಕಂಟ್ರೋಲ್ ಅಲ್ಲಿ ಇದೆಯೋ? ಬೇಗ ಹೇಳಿ. ಆಮೇಲೆ ಬೇಗ ದಯವಿಟ್ಟು ಇವತ್ತು ನೀವು ಸ್ವಲ್ಪ ತಾಳ್ಮೆ, ಸ್ವಲ್ಪ ಪ್ಲೀಸ್, ಏನ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರಾ, ಏನೋ ಬೈದ್ರೆ ಬೈಕೊಳ್ಳಿ, ದಯವಿಟ್ಟು ನಿಮ್ಮ ಮನಸ್ಸನ್ನ ದೇವರಿಗೆ ಕೊಡಿ, ನಿಮ್ಮ ಜೀವಿತವನ್ನ ದೇವರಿಗೆ ಕೊಡಿ, ನಿಮ್ಮ ಲೈಫ್ ಅನ್ನ ದೇವರಿಗೆ ಕೊಡಿ. ನಾನು ಓದಿಲ್ಲ, ನನಗೆ ವಯಸ್ಸಾಗಿದೆ, ನಾನು ವಿದ್ಯಾವಂತನಲ್ಲ, ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಪರಿಶುದ್ಧ ಆತ್ಮ ಇಲ್ಲ, ನನಗೆ ಪ್ರೇಯರ್ ಮಾಡಕ್ ಬರಲ್ಲ ಬೇಡ. ತಗೋ ವಾಕ್ಯ ಬೇಗ. ಮೋಶನ ಕರೆದ 4:10 ಓದಿ. 4:10 ಎಕ್ಸೋಡಸ್ 4:10 ನಿರ್ಗಮಯ
4:10 ಯಾತ್ರಾಗಮ್ 4:10 ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸರ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯ ಇಲ್ಲದವನು ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು ಯೆಹೋವನವನಿಗೆ, ಮನುಷ್ಯರಿಗೆ ಬಾಯ್ಕೊಟ್ಟವರಾರು? ನಾನಲ್ವಾ? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿರದವನಾಗಿ ಇರಬೇಕೆಂದು ನೇಮಿಸಿದವರಾರು? ನಾನು ತಾನೇ. ಯೆಹೋವನಾಗಿರುವ ನಾನಲ್ಲವೇ? ತಿರ್ಗಾ ಹೇಳ್ತಾನೆ, ಇಲ್ಲ ನನಗೆ ಅಷ್ಟೊಂದು ಬರಲ್ಲ. ಮಂಜು ಈಗ್ಲಿ ಹಂಗ್ ಮಾತಾಡ್ತಾ ಇದ್ದ ಮೋಶೆ. ನಾಳೆ ಹಂಗ್ ಮಾತಾಡ್ತಾ ಇದ್ದ ಮೋಶೆ. ಮೊದಲು ಒಳ್ಳೆ ಇಂಜಿನಿಯರು, ಇದಕ್ಕಿಂತ ಮುಂಚೆ ಒಳ್ಳೆ ಇಂಜಿನಿಯರ್, 40 ವರ್ಷ. ಕೇಳಿ ಚೆನ್ನಾಗಿ ಗೊತ್ತಿರೋ ತರ ತಲೆ ಬಗ್ಸ್ಬೇಡ. ನನಗೆ ತಲೆ ಬಗ್ಸ್ರೆ ಕೋಪ. ನಮ್ಮ ಹೆಂಡತಿ ಆದ್ರೂ ಮಕ್ಕಳಾದ್ರೂ ನನ್ನ ಮನೆಯವ್ರು ಯಾರಾದ್ರೂ ನನಗೆ ತಲೆ ಎತ್ತಿ ಕೇಳಿ ಬರ್ತನ ಹೇಳಬಾರ್ದು. ಮೇನ್ ಅಂದ್ರೆ ಅವರು ಒಳ್ಳೆ ಇಂಜಿನಿಯರ್. ಟೋಟ್ಲು 120 ವರ್ಷ ಬದುಕಿದ್ದ ಮೋಶೆ. 40 ವರ್ಷ ರಾಜನ ಮಗ. ಯಾರ ಮಗ? ರಾಜಕುಮಾರ, ರಾಜನೇ. ನೆಕ್ಸ್ಟ್ ರಾಜ ಮೋಶೆ. ಅವಾಗ ಇಂಜಿನಿಯರ್, ಚೆನ್ನಾಗಿ ಓದಿದ್ದ, ಚೆನ್ನಾಗಿ ಒಳ್ಳೆ ಎಜುಕೇಶನ್, ಗ್ರಾಜ್ಯುಯೇಟ್. 40 ವರ್ಷ ಆದ್ಮೇಲೆ ಆ ಅರಮನೆನ ಬಿಟ್ಟು ನನಗೆ ಬೇಡ, ಏಸು ಬೇಕು ಅಂತ ಮಿದ್ಯಾನ್ ದೇಶಕ್ಕೆ ಓಡೋದ. ಅಲ್ಲಿ ಒಂದು ಆಚಾರ್ಯ ಮನೇಲಿ ಇಟ್ಕೊಂಡ. ಅವ್ರ ಮಗಳನ್ನ ಮದುವೆ ಆದ. ಅವ್ರ ಕುರಿಗಳನ್ನ 40 ವರ್ಷ ಸಾಕ್ತ. ಆವಾಗ ಇವನು ಬಿಗ್ಲನಾಗಿರು. ಅದಕ್ಕಿಂತ ಮುಂಚೆ ಒಳ್ಳೆ ವಾಕ್ಚಾತುರ್ಯದವನು. ಈ ಇಬ್ರಿಯ ಭಾಷೆ, ಇಬ್ರಿಯ ಗ್ರಂಥದಲ್ಲಿ ಓದ್ಕೊಳ್ಳಿ. ಮೋಶೆ ಎಲ್ಲಾದ್ರಲ್ಲಿ ನಂಬರ್ 1 ಅಂತ. ಜ್ಞಾನ, ಮಾತಾಡೋದು, ತಿಳುವಳಿಕೆ, ವಿವೇಕ, ಬಿಲ್ಡಿಂಗ್ ಕಟ್ಸೋದು, ಇಂಜಿನಿಯರ್, ಒಳ್ಳೆ ಜ್ಞಾನ, ಒಳ್ಳೆ ತಿಳುವಳಿಕೆ. ಆ ಕುರಿಗಳನ್ನ ಮೇಯಿಸಿದಾಗ ಅವ್ನಿಗೆ ಅದು ಹೋಗ್ಬಿಡ್ತು. ಅದು ದೇವರೇ ಹಂಗ್ ಮಾಡಿದ್ದು. ದೇವರೇ ಹಂಗ್ ಮಾಡಿದ್ದು. ದೇವರೇ ಹಂಗೆ ತಗೊಂಡಿದ್ದು. ಯಾಕಂದ್ರೆ ನಾವು ಓದ್ಬಿಟ್ರೆ, ನಾವು ಚೆನ್ನಾಗಿದ್ರೆ ಎಲ್ಲಾದ್ರಲ್ಲಿ ನನ್ನ ವಿದ್ಯಾಭ್ಯಾಸ ನಾನು ಹಿಂಗ್ ಮಾಡ್ಬೇಕು, ನಾನು ಡಾಕ್ಟರ್ ಆಗಿದ್ದೀನಿ, ನಾನು ಇಂಜಿನಿಯರ್ ಆಗಿದ್ದೀನಿ, ನಾನು ಶಕ್ತಿವಂತು, ನಾನು ಚೆನ್ನಾಗಿ ಮಾತಾಡೋದು ಬರ್ತದೆ, ನನ್ಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಂದ್ರೆ ದೇವ್ರೇನಂತಾರೆ ಗೊತ್ತಾ? ನೀನ್ ನನಗೆ ಉಪಯೋಗ. ಆಮೇಲೆ ನಾನೇನೂ ಇಲ್ಲ ದೇವ್ರೆ, ನೀನೇ ನನಗೆಲ್ಲ ಅಂದ್ರೆ ದೇವ್ರು ಕೊಡ್ತಾನೆ, ದೇವ್ರು ಮಾತಾಡ್ತಾನೆ, ದೇವ್ರು ನಿನ್ಗೆ ಸಹಾಯವಾಗಿರ್ತಾನೆ. ಅವ್ರು ಎಷ್ಟೇ ಪಾಸ್ಟು, ಎಷ್ಟು ವರ್ಷ ಸೇವೆ ಮಾಡಿದ್ವಿ, ಆದ ನಂತರ ನನಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ತಾನೆ. ಕೊಡ್ತೀಯ ಅಂದ್ರೆ ಕೊಡ್ತಾನೆ. ಇದು ನಾನು ಕಲ್ತಿರೋದು ಈ 20 ವರ್ಷದಲ್ಲಿ. 20 ವರ್ಷದಲ್ಲಿ ನಾನು ಕಲ್ತಿರೋದು ದೇವರ ಹತ್ರ. ಆಮೇನ್, ಹಲ್ಲೆಲೂಯಾ. ಹಂಗಂತ ಇದ್ರೆ ಮುಂದಕ್ಕೆ ಓದ್ಕೊಳ್ಳಿ. ಮನೇಲಿ ಹೋಗಿ ಏನ್ ಗೊತ್ತಾ, ದೇವರು ಕೋಪ ಮಾಡ್ತಾನೆ ವರ್ಷದಲ್ಲಿ. ಹಂಗೆ ನೀನಿದ್ದೀಯಾ? ಹೋಗಲ್ಲ ಅಂತೀಯಾ? ಹೋಗಲ್ಲ ಅಂತೀಯಾ? ದೇವ್ರು ಎಂತವನ್ನ ಆರಿಸ್ಕೊಂಡ. ಲಾಸ್ಟ್ ವಾಕ್ಯ ನೋಡಿ, ಒಂದು 5 minutes ಅಲ್ಲಿ ಮುಗಿಸ್ತೀವಿ. 1 ಕೊರಿಂಥಿಯನ್ 1ನೇ ಅಧ್ಯಾಯ, 1 ಕೊರಿಂಥಿಯನ್ ಚಾಪ್ಟರ್ 1, 1 ಕೊರಿಂಥಿಯನ್ ಚಾಪ್ಟರ್ 1, 1 ಕೊರಿಂಥ 1 ಅಧ್ಯಾಯ. ಯಾರನ್ನ ಆರಿಸ್ಕೊಳ್ತಾನೆ? ದೇವರು ಎಂತವನ್ನ ಆರಿಸ್ಕೊಳ್ತಾನೆ. ನಾನು ಎಂತವನಾಗಿದೆ, ನೀನ್ ಎಂತವನಾಗಿದೆಯಾ? ಆ ವಾಕ್ಯ ಹೇಳ್ತೇನೆ. 1ನೇ ಅಧ್ಯಾಯ 26ನೇ ವಚನ. 1 ಅಧ್ಯಾಯ 26, 126 ಸಾರಿ, 1 ಕೊರಿಂಥಿಯರ್ 1ನೇ ಅಧಿಕಾರ 26ನೇ ವಚನ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದೆನೆಂದು ಆಲೋಚಿಸಿರಿ. ಒಂದು ನಿಮಿಷ ನೋಡ್ತೀರಾ ಸಿಸ್ಟರ್, ಬ್ರದರ್, ಎಲ್ಲ ನನ್ನನ್ನು ಸೇರಿ, ಆ ಕಡೆ ರಾಮಂಜಿ ಬ್ರದರ್ ಇಂದ ಹಿಡಿದು ಈ ಕಡೆ ಸ್ಟೀಫನ್, ಈ ಕಡೆ ಕೋಕಿಲ ಸಿಸ್ಟರ್ ಇದ್ದು ಲಾಸ್ಟ್ ಮನೋಜ್ ಬ್ರದರ್ ವರ್ಗು ಪ್ರತಿಯೊಬ್ರು ಕೇಳಿ. ಈ ಲಾಸ್ಟ್ ಎಲ್ಲರೂ ಕರೆದಾಗ ನಾವೆಂತವ್ರು ಗೊತ್ತಾ? ಏನು ಗೊತ್ತಿಲ್ದಿರೋ, ಬಲಗೀನರು, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಬಲ ಇಲ್ಲ, ಪರಿಶುದ್ಧಾತ್ಮ ಇಲ್ಲ, ಏನು ಗೊತ್ತಿಲ್ಲ, ಓದಿದ್ರಲ್ಲಿ ಕಡಿಮೆ. ನಾನು ಎಷ್ಟು ಓದಿದ್ದೀನಿ ಅಂತೀರಾ? ಮಂಜುಳಾ ಸಿಸ್ಟರ್ ಎಷ್ಟು ಓದಿರ್ತೀನಿ? ನಾನು ಎಷ್ಟು ಓದಿರ್ತೀನಿ? ಅಲ್ಲ, ಹೊರಗಡೆ ಓದೋದು, ಡಾಕ್ಟ್ರು, ಇಂಜಿನಿಯರು, LLB, BCom, BA, ಆ ಥರ ಎಷ್ಟು ಓದಿರ್ಬೋದು?
ಒಳ್ಳೇದಾಯ್ತು. SSLC ಫೇಲು, 10th ಫೇಲು, ಓದುವಾಗ ದಡ್ಡ, ಏನಂದ್ರೆ ಏನು ಗೊತ್ತಿಲ್ಲ, ಆನ್ಸರ್ನ ಉಲ್ಟಾ ಬರ್ಬಿಟ್ಟು ಬರೋನು, ಕಾಟಾಚಾರಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದ. ಆಮೇಲೆ ಅಲ್ಲೆಲ್ಲೂಯ್ಯ, ಯಾರ ಮುಂದೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ, ಹೆಂಗ್ ಮಾತಾಡೋದು ಬರ್ತಾ ಇಲ್ಲ, ಮಾತಾಡಕ್ಕೆ ಗೊತ್ತಿಲ್ಲ. ಇವತ್ತು ದೇವರು ಈ ತರ ಮಾತಾಡೋದಕ್ಕೆ ಜನಗಳ ಮುಂದೆ, ಪಾಸ್ಟರ್ಗಳ ಮಧ್ಯದಲ್ಲಿ, ಆಮೇಲೆ ಸಮಾಧಿ ಕಾರ್ಯಕ್ರಮಗಳಲ್ಲಿ, ವಿವಾಹ ಕಾರ್ಯಗಳಲ್ಲಿ ಮೆಸೇಜ್ ಕೊಡೋದಕ್ಕೆ, ಚರ್ಚ್ಗಳಲ್ಲಿ, ಆಮೇಲೆ ಮನೆಗಳಲ್ಲಿ ಪ್ರೇಯರ್ ಮಾಡೋದಕ್ಕೆ, ರಾಜಕಾರಣಿಗಳಿಗೆ ದೇವರ ಆರಿಸ್ಕೊಂಡಿದ್ದಾರೆ. ಯಾರಿಗೆ ಹೆಂಗ್ ಪ್ರೇಯರ್ ಮಾಡ್ಬೇಕು, ಯಾವ ವಾಕ್ಯ ಇಟ್ಟು ಪ್ರೇಯರ್ ಮಾಡ್ಬೇಕು, ಧೈರ್ಯವಾಗಿ ಮಾತಾಡೋದನ್ನ ದೇವರು ಕೊಟ್ಟಿರೋದು. ನನ್ನನ್ನು ಕರೆಯುವಾಗ ನಿಮಗಿಂತ ಮೋಸ ನೀವೇ ಪರವಾಗಿಲ್ಲ, ನನ್ನ ಮುಂದೆ ಸತ್ಯ ಹೇಳ್ತಾ ಇದ್ದೀನಿ, ದೇವರಿಗೆ ಮಹಿಮೆ ಉಂಟಾಗಿ. ನನ್ನ ಕರುನಲ್ಲ, ನಿಮಗಿಂತ ಅಧ್ವಾನ 24 ಅಕ್ಷರ ಆಲ್ಫಾಬೆಟ್ ABCD ನನಗೆ ಸರಿಯಾಗಿ ಗೊತ್ತಿಲ್ಲ, ಅದನ್ನ ಹೇಳೋದು ಯಾವ್ದನ್ನ ಬಿಟ್ಬಿಡ್ತಾ ಇದ್ದೀನಿ. ಈ ಪೂರ್ತಿ ನನಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ನೋಡಲ್ಲಿ ಏನ್ ಹೇಳ್ತೇನೆ. ಆಮೇಲೆ ನಾನು ದೇವ್ರು ನನ್ನನ್ನು ಕರೆಯೋಗಿ ಎಂತವ್ರು, ಅನಾರೋಗ್ಯ, ಅಸ್ವಸ್ಥನು, ಬಡವನು, ಏನು ಗೊತ್ತಿಲ್ಲಿರೋರು, ವಿದ್ಯೆ ಅಷ್ಟೊಂದು ಗೊತ್ತಿಲ್ಲಿರೋರು ನಾನು ಕರೆಯುವಾಗ, ನೀವು ಕರೆಯುವಾಗ ಹೆಂಗಿದ್ರು ನೋಡಿ, ಚರ್ಚಿಗೆ ಬರುವಾಗ ಹೆಂಗಿದ್ರು ನೋಡಿ. ದೇವ್ರು ನಿಮ್ಮನ್ನ ಫಸ್ಟ್ ದಿನ ಚರ್ಚಿಗೆ ಕರ್ಕೊಂಡ್ ಬಂದಲ್ವಾ, ನೀವ್ ಹೆಂಗಿದ್ರಿ, ನಿಮ್ ಮನೆ ಪರಿಸ್ಥಿತಿ ಎಂತದ್ದು, ಯಾವ ಸಿಚುವೇಶನ್ ಇದೆ, ಏನ್ ರೋಗ, ಯಾವ ದೆವ್ವ ನಿನ್ನ ಕಾಡ್ತಾ ಇತ್ತು, ಯಾವ ಮರಣ ನಿನ್ನ ಮನೆಯನ್ನ, ಶಾಪ ಪಾಪಗಳು ನಿನ್ನ ಹಿಡಿದು ಪೀಡಿಸ್ತಾ ಇತ್ತು, ಯಾಕದನ್ನ ಮರ್ತು ಬಿಟ್ಟೆ, ಯಾಕದನ್ನ ಮರ್ತು ಪ್ರೇಯರ್ ಮಾಡ್ತಾ ಇದೆಯಾ, ಚರ್ಚಿಗೆ ಬರ್ತಾ ಇದೆಯಾ. ನಿನ್ನ ಕರೆದಾಗ ಎಂತವನು ನೋಡು, ಇನ್ಕಮ್ ಇಲ್ಲ, ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ಆಚೆ ಹೋಗಕ್ ಆಗ್ತಾ ಇಲ್ಲ, ಊಟ ತಿನ್ನಕ್ ಆಗ್ತಾ ಇಲ್ಲ, ಭಯ ಭಯ, ಎಲ್ಲಿ ತೋರಿಸ್ಕೊಂಡ್ರು ಮೇಲಾಗಿಲ್ಲ. ಏನು ಗೊತ್ತಿಲ್ದಿರೋರು ಮಾತಾಡಕ್ ಬರಲ್ಲ, ಪ್ರೇಯರ್ ಮಾಡಕ್ ಬರಲ್ಲ, ದೇವ್ರು ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ, ನಿನ್ನನ್ನು ಕರೆಯುವಾಗ. ಆಮೇನ್. ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ದೇವ್ರು, ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, 1 2 ಅಧಿಕಾರಿಗಳು ಅನೇಕರಿಲ್ಲ, ಒಳ್ಳೆ ಅಧಿಕಾರಿಗಳಿಲ್ಲ, ಕುಲೀನರು ಅನೇಕರಿಲ್ಲ, ಇಲ್ಲ, ಕುಲೀನರಂದ್ರೆ ಜಾತಿ, ಕೆಳ ಜಾತಿ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರೆ. ಯಾರನ್ನೆಲ್ಲಾರು ಹೇಳಿ, ಅವರವ್ರ ಭಾಷೆಯಲ್ಲಿ, ಹಿಂದಿಯವರು ಹಿಂದಿಯಲ್ಲಿ ಹೇಳಿ, ಇಂಗ್ಲಿಷಲ್ಲಿ ಹೇಳಿ, ಕನ್ನಡ ತೆಲುಗಲ್ಲಿ ಹೇಳಿ, ತಮಿಳಲ್ಲಿ ಹೇಳಿ, ಎಂತವ್ರನ್ನ ನಾನಂತವನಾಗಿದೆ, ಸತ್ಯ ಹೇಳ್ತಾನೆ. ನನ್ನನ್ನು ಕರೆಯುವಾಗ ನನಗೆ ಬುದ್ಧಿನೇ ಇಲ್ಲ, ಯಾವ್ದಕ್ಕೆ ಹೆಂಗ್ ಉತ್ತರ ಕೊಡ್ಬೇಕು, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ನನಗೆ ಗೊತ್ತಿಲ್ಲ. ಈ ಬೈಬಲ್ ನನ್ನ ಕೈಗೆ ಬಂದ್ಮೇಲೆ ನಾನು ಹಂಗೆ ಮಾತಾಡೋನಾಗಿದ್ದೀನಿ, ಬುದ್ಧಿ ನನಗೆ ಬಂದಿದೆ. ಎರಡನೇದು, ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ನಾನು ನಿಜವಾಗ್ಲೂ ಹೇಳ್ತೀನಿ, ದೇವರು ಕರೆಯುವಾಗ ನಾನು ವೀಕ್ ಅಂದ್ರೆ ವೀಕ್, ಬಲಹೀನಂದ್ರೆ ಬಲಹೀನನು, ಎಲ್ಲಾ ರೀತಿ ಬಲಹೀನನೇ ನಾನು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೊರೋನಾ ಟೈಮಲ್ಲಿ ಪಾಸ್ಟ್ಗಳು ಸಾಯ್ತಾ ಇರೋವಾಗ ನಾನು ಹೆಂಗ್ ಅನ್ಕೊಂಡಿರ್ಬೋದು ಹೇಳಿ ನೋಡು. ನನ್ನ ಕ್ಲಾಸ್ಮೇಟ್ ಇಬ್ರು ಸತ್ತೋದ್ರು ಕೊರೋನಾ ಟೈಮಲ್ಲಿ. ನನ್ನ ಕ್ಲಾಸ್ಮೇಟ್ ಈ ಊರಲ್ಲಿ ಒಬ್ರು, ಕಾಕ್ಷರಲ್ಲಿ ಒಬ್ರು, ಕೆಳಗೆ 3 ಸತ್ತೋದ್ರು. ಏನ್ ಅನಿಸುತ್ತ ಕ್ಲಾಸ್ಮೇಟ್ ಸತ್ತೋದ್ರು, ಏನ್ ಅನಿಸುತ್ತೆ ಅಂತಂದ್ರು. ನಾನು ಸತ್ತೋಗ್ಬಿಟ್ಟೆ, ನನಗೂ ಸಾವು ಬಂದ್ಬಿಟ್ಟೆ, ನನಗೂ ಕೊರೋನಾ. ನಾನು ಏನ್ ಅನ್ಕೊಂಡಿರ್ಬೋದು, ನಾನು ಕೈ ನಿಂತು ಬಂದಿಲ್ಲ, ನನ್ನ ಸೇವೆ ಇನ್ನೂ ಮುಗ್ದಿಲ್ಲ, ನನ್ನ ಸೇವೆ ಇನ್ನು ಫುಲ್ಫಿಲ್ ಆಗ್ಲಿಲ್ಲ, ದೇವ್ರ ಚಿತ್ತ ಕರೆದಿರೋದು ನಾನು ಇನ್ನೂ ನೆರವೇರಲಿಲ್ಲ, ನಾನು ಸಾಯ್ತೀನ. ಅದೇ ಬಲ, ಅದೇ ಶಕ್ತಿ, ಅದೇ ಧೈರ್ಯ. ನಾನು ಸತ್ತೋಗ್ತೀನಿ ಅಂದ್ರೆ ಅದೇ ವೀಕ್ನೆಸ್, ಸತ್ತೋಗ್ತಾನೆ ನಾರಾಯಣ ಸ್ವಾಮಿ ಗ್ಯಾರಂಟಿ. ಹಂಗ ಅನ್ಕೊಂಡೆ ಎಷ್ಟೋ ಜನ ಕೊರೋನಾದಲ್ಲಿ ಸತ್ತೋದು. ಆ ಕೊರೋನಾ ಟೈಮಲ್ಲಿ ಎಷ್ಟು ಜನಕ್ಕೆ ಪ್ರೇಯರ್ ಮಾಡಿ, ಆಸ್ಪತ್ರೆಗೆ ಹೋಗ್ಬೇಡ, ಡೋಲೋ, ಕೋಲ್ಡ್ಗೆ ಕೋಲ್ಡ್, ಕಾಫ್ಗೆ ಕಾಫ್ ಸಿರಪ್ ತಪ್ಪೋ ಅಂತ ಹೇಳಿ ಹಾಸ್ಪಿಟಲ್ ಸೇರಿಸಿ ಪ್ರೇಯರ್ ಮಾಡಿದೀನಿ ಗೊತ್ತಾ, ನಿಮ್ಗೆ ಹೇಳಿದೀನಿ. ಆ ದೇವರ ಆ ಟೈಮಲ್ಲಿ ಹೇಳಿದ್ರು, ನೀನು ಈ ಒಂದು 4 ತಿಂಗಳು ತುಂಬಾ ಚುರುಕಾಗಿರು, ತುಂಬಾ ಶಾರ್ಪ್ ಆಗಿರು, ಫೋನ್ ನಿನ್ ತಲೆ ಹತ್ರ ಇಟ್ಕೊ, ಯಾವಾಗಲೂ ತಲೆ ಹತ್ರನೇ ನಿನ್ನ ಹತ್ರ ಇಟ್ಕೊ, ಎಲ್ಲಾರ್ಗು ಧೈರ್ಯ ಕೊಡು. ಕೆಲವರಿಗೆ ಓನ್ ಆಗಿ ಫೋನ್ ಮಾಡಿ ನೀನು ಧೈರ್ಯ ಕೊಡು, ನಾನು ಹೇಳೋರ್ಗಂತ ಹೇಳ್ದ ನನ್ನ ಹತ್ರ ದೇವ್ರು.
ಈಗಲೂ ಕೂಡ ಸತ್ಯ ಹೇಳ್ತಾ ಇದ್ದೀನಿ. ಆಮೆನ್. ಹಲ್ಲೆಲೂಯಾ. ಹಂಗೆ ಈಗ ದೇವ್ರು ಕೊರೋನಾ ಟೈಮಲ್ಲಿ ಫೋನ್ ನಿನ್ನ ಹತ್ರನೇ ಇಟ್ಕೋ, ಶಾರ್ಪ್ ಆಗಿ ಇಟ್ಕೋ. ಯಾರು ಫೋನ್ ಮಾಡುದು ಧೈರ್ಯ ಕೊಡು, ವಾಕ್ಯ ಕೊಡು, ಪ್ರೇಯರ್ ಮಾಡು. ಯಾರನ್ನೂ ಆಸ್ಪತ್ರೆಗೆ ಕಳಿಸ್ಬೇಡ ಅಂತ. ನನಗೆ ಫೋನ್ ಮಾಡೋರಿಗೆಲ್ಲ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಹೋಗ್ಬೇಡ ಆಸ್ಪತ್ರೆಗೆ. ಕೋಲ್ಡ್ ಟ್ಯಾಬ್ಲೆಟ್ ಕುಡಿ, ಜ್ವರ ಟ್ಯಾಬ್ಲೆಟ್ ಕುಡಿ, ಆಮೇಲೆ ಕೆಮ್ಮು ಸಿರಪ್ ಕುಡಿ. ಧೈರ್ಯವಾಗಿರು. ಫೋನ್ ಮಾಡು, ಎನಿ ಟೈಮ್ ಫೋನ್ ಮಾಡಿ. ನಾನು ಎತ್ತಿಲ್ಲ ತಿರ್ಗಾ ಫೋನ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾರೆ. ಕೆಲವು ನಾನೇ ಖುದ್ದಾಗಿ ಕೊರೋನಾ ಟೈಮಲ್ಲಿ ಫೋನ್ ಮಾಡ್ತಾ ಇದ್ದೆ. ಅದೇ ಬಲ. ಇನ್ನೊಬ್ಬನ ಧೈರ್ಯ ಪಡಿಸೋದಿದೆಯಲ್ಲ, ದೊಡ್ಡ ಬಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಕರೆಯೋಗೆಂತನು, ನೀನ್ ಕರೆಯೋಗೆಂತನು, ಬಲಹೀನನು, ಕುಲೀನನು, ಅಜ್ಞಾನಿ, ಆಮೇಲೆ ಬುದ್ಧಿಹೀನನು. ನೆಕ್ಸ್ಟ್ ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ತಳ್ಳಿ ಬಿಟ್ಟವರು, ಕಡಿಮೆ ಜಾತಿಯವರು ಆರಿಸ್ಕೊಂತಾನಂತೆ ದೇವರು. ವಿದ್ಯಾಭ್ಯಾಸ ಇಲ್ದಿರೋನ್ನ ದೇವರು ಆರಿಸ್ಕೊಂತಾನಂತೆ. ಆಮೆನ್. ಹಲ್ಲೆಲೂಯಾ. ಯಾರನ್ನ ಕೀಳಾಗಿ ನೋಡ್ತಾನೆ ಅವನ್ನೇ ಆರಿಸ್ಕೊಂಡು ಅವ್ರಿಗೆ ಜ್ಞಾನ ಕೊಟ್ಟು, ಶಕ್ತಿ ಕೊಟ್ಟು, ಬಲ ಕೊಟ್ಟು, ಅಭಿಷೇಕ ಕೊಟ್ಟು, ದೀಕ್ಷಾಸ್ಥಾನ ಕೊಟ್ಟು, ಪವಿತ್ರ ಆತ್ಮ ಅಭಿಷೇಕ ಕೊಟ್ಟು, ವರಗಳನ್ನ ಕೊಟ್ಟು, ದೆವ್ವಗಳನ್ನ ಬಿಡಿಸುವ ಅಧಿಕಾರನ ಕೊಟ್ಟು, ನನ್ನ ವಾಕ್ಯವನ್ನ ಹೇಳು. ಹೋಗಿ ಎಲ್ಲಾ ಕಡೆ ಮೇಲ್ಗಡೆ ನಿಂತ್ಕೊಂಡು ಹೇಳು. ಫುಲ್ ಪಿಟ್ಟಲ್ಲಿ, ಮನೆಗಳಲ್ಲಿ, ಬೀದಿಗಳಲ್ಲಿ ನಿಂತ್ಕೊಂಡು ಆಮೇಲೆ ಹೇಳು, ಸಾರುವಂತ ದೇವರು ಶಕ್ತಿಯನ್ನ, ಬಲವನ್ನ, ಜ್ಞಾನವನ್ನ, ವಿವೇಕವನ್ನ ಕೊಟ್ಟು ಅಂತವನ್ನೇ ದೇವರು ಆರಿಸ್ಕೊಳ್ಳೋದು. ಎಲ್ಲ ಚೆನ್ನಾಗಿರೋನ ಆರಿಸ್ಕೊಂಡ್ರೆ ಏನಿದೆ ಅರ್ಥ? ದೇವರೇನು ಬಲಹೀನನಾ? ದೇವರೇನು ಅಜ್ಞಾನಿನಾ? ದೇವರೇನು ಕಡಿಮೆನಾ? ನಮ್ಮ ದೇವರ ಹತ್ರ ಎಲ್ಲ ಇದೆ. ಅದೆಲ್ಲ ನಿನಗೆ ಕೊಟ್ಟರೆ ನಂತರ ಸೇವೆ ಮಾಡು. ನಂತರ ದೇವರನ್ನು ಆರಿಸು. ನಂತರ ದೇವರನ್ನು ಪ್ರಚುರ ಮಾಡು. ಯಾರು ಆರಿಸ್ಕೊಂಡ್ರೆ ಕುಲಹೀನನ. ನೆಕ್ಸ್ಟ್ ಗಣನೆಗೆ ಬಾರದವರನ್ನ. ಗಣನೆ ಅಂದ್ರೆ ಏನ್ ಹೇಳಿ? ಲೆಕ್ಕಕ್ಕೆ ಇಲ್ಲ. ಲೆಕ್ಕ ಲೆಕ್ಕನೆ దేవుడు ఆదుకుంటాడు. నిన్ను ఎవరు లెక్క పెట్టరు. నువ్వంటే చిన్న సూపు నిన్ను ఆ దేవుడు సెలెక్ట్ చేస్తాడు. ನೀನಂದ್ರೆ ಅವ್ರಿಗೆ ಕಂಡವು. ನೀನಂದ್ರೆ ಏನ್ ಲೆಕ್ಕನೇ ಇಲ್ಲ. ಅವ್ರು ನಿನ್ನನ್ನು ಆರಿಸ್ಕೊಂತಾರಂತೆ. ಹಂಗೆ ನೀ ಬಿಟ್ಕೊಡ್ಬೇಕು ದೇವರಿಗೆ. ನಾನು ಬಿಟ್ಕೊಡಿದ್ರೆ ನೀನ್ ಬಿಟ್ಕೊಡ್ತಾರ. ಅದೇ ಬಿಟ್ಕೊಡಿ. ನೀನ್ ನೋಡಿ ನನಗಿಂತ ಡಬಲ್ ಆಗಿರ್ತೀವಿ. ಸತ್ಯ ಹೇಳ್ತಾ ಇದ್ದೀನಿ. ಏನ್ ಬೆರಗು ಮಾಡ್ತಾ ಇಲ್ಲ ನಿಮ್ಮನ್ನು. ನನ್ನನ್ನು ಬೆರಗು ಮಾಡಿರೋ ದೇವರು. ಅದೇ ದೇವರು ನಿಮ್ಮನ್ನು ಬೆರಗು ಮಾಡ್ತಾ ಇಲ್ಲ. ನಂಬ್ತೀನಿ ನಾನು. ನೀನ್ ಬಿಟ್ಕೊಂಡು ನೋಡು. ನಿನ್ ಪ್ರೇಯರಲ್ಲಿ ಸ್ಟ್ರಾಂಗ್ ಆಗು, ಮನಕಾಲ ಆಗು, ಉಪವಾಸ ಮಾಡು, ಬೈಬಲ್ ಮತ್ತೆ ಮತ್ತೆ ಓದ್ತಾನೆ ಇರು. ನೀನೇನು ಮಾಡಬೇಡ, ಇಷ್ಟೇ ಮಾಡು. ಎಕ್ಸ್ಟ್ರಾ ಏನು ಮಾಡಬೇಡ. ನಾನು ಯಾವ ಬೈಬಲ್ ಕಾಲೇಜ್ಗೂ ಹೋಗಿಲ್ಲ, ಥಿಯಾಲಜಿನೂ ಮಾಡಿಲ್ಲ, BTH ಮಾಡಿಲ್ಲ, CTH ಮಾಡಿಲ್ಲ, ಏನು ಮಾಡಿಲ್ಲ. ದೇವರು ಪರಲೋಕನೋ ಬೈಬಲ್ ಕಾಲೇಜಲ್ಲಿ ಕೂತ್ಕೊಂತ ಇದ್ರು ಅಷ್ಟೇ. ಎನಿ ಟೈಮ್ ಕಸ್ಟಮರ್ ಇಲ್ದಿರೋವಾಗ್ಲು, ವ್ಯಾಪಾರ ಇಲ್ದಿರೋವಾಗ್ಲು. ನನಗೆ ವ್ಯಾಪಾರ ಇಲ್ಲ ಅಂದ್ರೆ ಖುಷಿ. ಎಲ್ಲ ಬಿಸ್ನೆಸ್ ಮ್ಯಾನ್ ವ್ಯಾಪಾರ, ಕಸ್ಟಮರ್ ಇದ್ರೆ ಖುಷಿ. ನನಗೆ ಕಸ್ಟಮರ್ ಇಲ್ಲ ಅಂದ್ರೆ ಖುಷಿ. ಯಾಕೆ ಹೇಳು? ಅಟೆಂಡ್ ಬೈಬಲ್ ಓದ್ಬೋದಲ್ಲ, ಅಟೆಂಡ್ ಬೈಬಲ್ ಓದ್ಬೋದಲ್ಲ, ಅಟೆಂಡ್ ಪ್ರೇಯರ್ ಮಾಡ್ಬೋದಲ್ವಾ, ಖುಷಿ. ಆಮೇಲೆ ನನ್ನ ಬಿಸ್ನೆಸ್ ಡೆಲ್ ಆಗಿರೋಗ್ಲಿ ನಾನು ಕರೆಕ್ಟ್ ಆಗಿ ಬೈಬಲ್ ಓದಿದ್ದು. ಹಲ್ಲೆಲೂಯಾ. ನನ್ನ ಕಸ್ಟಮರ್ ಕಡಿಮೆ ಆದಾಗಲೇ ನಾನು ಕರೆಕ್ಟ್ ಆಗಿ ಬೈಬಲ್ ಓದೋದು. ಯಾರ ಬಂದು ಬೈಬಲ್ ಡೀಪ್ ಆಗಿ ಓದ್ತಾ ಇರ್ತೀನಿ. ನನ್ನ ಕಸ್ಟಮರ್ ನಿಂತ್ಬಿಟ್ಟಿರ್ತಾರೆ, ನನಗೆ ಗೊತ್ತೇ ಆಗಲ್ಲ. ಅವರು ಕೂಡ ಒಂದು ಸಾರಿ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾ ಇದ್ರು, ಡಿಸ್ಟರ್ಬ್ ಮಾಡಬಾರ್ದಂತ. ಅಷ್ಟು ಪ್ರಸನ್ನತೆ ನನ್ನ ಅಂಗಡಿ ಸುತ್ತು. ನನ್ನ ಅಂಗಡಿ ಸುತ್ತಲೂ ಅಷ್ಟು ಮಹಿಮೆ ನಿಜವಾಗ್ಲೂ ಇರ್ತಾ ಇದ್ರು. ಹಂಗೆ ಬಂದು ನಿಂತ್ಕೊಂಡ್ಬಿಡ್ತಾ ಇದ್ರು. ನಾನು ಬೈಬಲ್ ಓದ್ತಾನೇ ಇರ್ತಾ ಇದ್ದೆ. ನನಗೆ ಅಷ್ಟು ಆಸೆ ಆದ ಮೇಲೆ ಅಷ್ಟು ಫುಲ್ ಕಾನ್ಸೆಪ್ಟ್ ಅದಕ್ಕೆ ಮಾಡ್ತಾ ಇದ್ದೆ. ಈ ಜಾಗ ಕೂತಿದೆ, ನೀನ್ ಬಿಟ್ಕೊಂಡು ನಿನ್ಗೆ ಅದೇ ಒಂದು ½ ಎಕ್ಸ್ಟ್ರಾ. ನಾನು ಎಕ್ಸ್ಟ್ರಾ ತಗೊಂಡೆ. ಅದು ನಿನಗೆ ಹೇಳಿದೆ. ನಂದು ಹೇಳಿದ್ದು ಬೈಬಲಲ್ಲಿ ಇರೋದು ಹೇಳಿದ್ದು ಅದು ಮಾಮೂಲಿ. ಓಕೆ, ನಿನಗಂತ ಒಂದು ½ ನಾನು ಎಕ್ಸ್ಟ್ರಾ ತಗೊಂಡಿದ್ದೆ. ಅದು ನಿನಗೆ. ಯಾರು ಬೇಸರ ಮಾಡ್ಕೊಂಡ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಎಕ್ಸ್ಟ್ರಾ ಟೈಮ್ ತಗೊಂಡಿದ್ದ ದೇವರ ಆತ್ಮ ಉಪಯೋಗಿಸ್ಕೊಂಡ. ನನಗೂ ಗೊತ್ತಿಲ್ಲ, ನಾನು ಕೂಡ ಒಂದು 50 ಕಿಲೋಮೀಟರ್ ಹೋಗ್ಬೇಕಿಲ್ಲ. ಸಡನ್ಲಿ ಒಂದು ಪ್ರೋಗ್ರಾಮ್, ಬ್ಯಾಪ್ಟಿಸಮ್ ಪ್ರೋಗ್ರಾಮ್ ಹೋಗ್ಲೇಬೇಕು. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನೀವು ನಿಮ್ಮನ್ನ ದೇವರಿಗೆ ಸಮರ್ಪಿಸಿಕೊಳ್ಳೋದ್ರಲ್ಲಿ ನೀನು ಹಿಂದೆ ಮಾಡ್ತಾ ಇದ್ದ. ನಿನ್ನ ಸ್ವಾರ್ಥ ನೀನು ನೋಡ್ತಾ ಇದೆಯಾ? ನಿನ್ನ ಜನಗಳನ್ನ ಮೆಚ್ಚಿಸ್ತಾ ಇದೆಯಾ? ನೀನು ಲೋಕ, ಸಂಪ್ರದಾಯ, ಮನುಷ್ಯರು
ಇದು ಅದು ಅಂತ ಇದೆಯಾ, ಅದಕ್ಕೆ ದೇವರು ನಿನ್ನ ಉಪಯೋಗಿಸ್ಕೊಂತಾ ಇಲ್ಲ. ನೇರವಾಗಿ ಹೇಳ್ತೀನಿ ಬ್ರದರ್ ಸಿಸ್ಟರ್, ನಿನ್ನ ಯೂಸ್ ಮಾಡ್ಕೋಬೇಕಾದ್ರೆ ದೇವರಿಗೆ ನಿನ್ನನ್ನು ಕೊಟ್ರೆ ಮಾತ್ರನೇ ದೇವರು ನಿನ್ನನ್ನು ಬಲವಂತ ಮಾಡಲ್ಲ. ಈ ತರ ಮಾತಾಡ್ತಾನೆ ಮೀಟಿಂಗ್ಗಳಲ್ಲಿ, ಪಾಸ್ಟ್ಗಳ ಹತ್ರ, ಚರ್ಚಿಗೆ ಬಂದಾಗ, ನೀನು ಯೂಟ್ಯೂಬ್ ಅಲ್ಲಿ ಒಳ್ಳೆ ಮೆಸೇಜ್ ಕೇಳೋಕೆ ನಿನ್ನ ಹತ್ರ ಮಾತಾಡ್ತಾನೆ. ಅದು ಕೇಳಿದಾಗ ನಿಮ್ಗೆ ಅನ್ನಿಸ್ತೈತೆ, ಹೋದ್ಮೇಲೆ ಇವಾಗ ಕೂಡ ಇಷ್ಟು ಜನ ಕೇಳಿದ್ರ ಇನ್ಮೇಲೆ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನಿಸ್ತೈತೆ. ಮನೆಗೆ ಹೋದ್ಮೇಲೆ ಅಲ್ಲಿ ಪರಿಸ್ಥಿತಿಗಳು, ಜನ, ಅಲ್ಲಿ ಕೆಲಸ, ಆ ಇದು ನಿನ್ನನ್ನು ಚೇಂಜ್ ಮಾಡ್ಬಿಡ್ತದೆ. ನೀನ್ ಏನ್ ಮಾಡಿಲ್ಲ ಅಂದ್ರೆ ಒಂದು ಗಟ್ಟಿಯಾದ ದೃಢ ನಿರ್ಧಾರ ಸ್ಟ್ಯಾಂಡಿಂಗ್ ಮೇಲೆ ನಿಂತಿಲ್ಲ. ಇಲ್ಲಿ ಇರೋರು ಕೂಡ ಎಷ್ಟೋ ಮಂದಿ ಮೇಲೆ ಸೇವೆ ಮಾಡ್ತೀನಿ, ದೇವರಿಗಾಗಿ ಜೀವಿಸ್ತೀನಿ, ಬ್ಯಾಪ್ಟಿಸಮ್ ಟ್ಯಾಂಕ್ ಅಲ್ಲಿ ಹೇಳಿದ್ದೀರಾ? ಎಲ್ಲಿ ನಿನಗಾಗಿ ಜೀವಿಸ್ತೀನಿ ಅನ್ನೋದ್ರಲ್ಲಿ ಒಂದು ಸಾಕ್ಷಿ ಹೇಳೋದು, ಸೇವೆ ಕೂಡ, ಬೈಬಲ್ ಕೊಡೋದು ಕೂಡ ಇದೆಲ್ಲ. ನಿನ್ ತಮ್ಮ, ನಿನ್ನ ಅಣ್ಣ ನರಕಕ್ಕೆ ಹೋಗ್ಲಾ, ನಿನ್ನ ಅಕ್ಕ, ನಿನ್ ತಂಗಿ ನರಕಕ್ಕೆ ಹೋಗ್ಲಾ, ನಿನ್ ತಂದೆ, ನಿನ್ ತಾಯಿ ನರಕಕ್ಕೆ ಹೋಗ್ಲಾ, ನಿನ್ನ ಅಕ್ಕಪಕ್ಕ ಮನೆಯವರು ನರಕಕ್ಕೆ ಹೋಗ್ಲಾ, ನಿನ್ ಕ್ಲಾಸ್ಮೇಟ್ಗಳು ನರಕಕ್ಕೆ ಹೋಗ್ಲಾ, ನಿನ್ ಜೊತೆ ಸೇವಕರು ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು ನರಕಕ್ಕೆ ಹೋಗ್ಲಾ? ಎಲ್ಲಿ ತನಕ ನಿನಗೆ ನಾಚಿಕೆ, ಎಲ್ಲಿ ತನಕ ನಾನು ಅನ್ನೋದು, ಎಲ್ಲಿ ತನಕ ಲೋಕ ಆಸೆ, ಎಲ್ಲಿ ತನಕ ಕಣ್ಣಿನ ಆಸೆ, ಎಲ್ಲಿ ತನಕ ಬದುಕು ಬಾಳಿನ ಡಂಬ, ಆ ಒಂದು ಇದನ್ನ ಬಿಟ್ಟು ಆಚೆ ಬಾ. ದೇವರ ಮಹಿಮೆಯನ್ನು ಪ್ರತಿ ದಿನ ಅನುಭವಿಸ್ತೀಯ. ನಮಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಈ ಸೇವೆಯಲ್ಲಿ ವಾಕ್ಯ ಹೇಳೋಕೆ, ಸಾಕ್ಷಿ ಹೇಳೋದಕ್ಕೆ, ವಚನವನ್ನ ಹೇಳೋದಕ್ಕೆ, ಸುವಾರ್ತೆಯನ್ನು ಸಾರೋದಕ್ಕೆ, ಬ್ಯಾಪ್ಟಿಸಮ್ ಅನ್ನ ಕೊಡೋದಕ್ಕೆ, ಪವಿತ್ರ ಆತ್ಮನ ಬಗ್ಗೆ ಹೇಳೋದಕ್ಕೆ ಬಹಳ ಹ್ಯಾಪಿಯಾಗಿ ಹೇಳ್ತೀನಿ ನಾನು. 7 ಗಂಟೆ ಕಾಲ್ ಬರ್ತಿದ್ದೆ, ಎಷ್ಟು ಟಕ್ಕಂತ ಕುತ್ಕೊಂತೀನಿ, ಜಸ್ಟ್ ಅವಾಗ ತಾನೇ ಮಲಗಿರ್ತೀನಿ, ಕಾಲ್ ಬರ್ತದೆ, ಎಷ್ಟು ಕುತ್ಕೊಂತೀನಿ. ಇನ್ನು ಹಾಫ್ ಅನ್ ಅವರ್ ಅಲ್ಲಿ ನಾನು ಬೆಳಿಗ್ಗೆ 4:30-5 ಗಂಟೆ ಪ್ರೇಯರ್ಗೆ ತೆರಬೇಕು. ಅದಕ್ಕಿಂತ ಮುಂಚೆ 1 ಅವರ್ ಪ್ರೇಯರ್ ಬರ್ತದೆ. ಹುಷಾರಿಲ್ಲ, ಪ್ರೇ ಮಾಡಿ, ಪ್ರಾಬ್ಲಮ್ ಹಿಂಗಾಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ, ಎದ್ದು ಕುತ್ಕೊಂಡು ಮಾತಾಡ್ತೀನಿ. ಸಿಸ್ಟರ್, ಯಾಕೆ ಗೊತ್ತಾ? ನಾನು ಪಾಸ್ಟರ್ ಅಂತಲ್ಲ, ನನಗೆ ಸಭೆ ಇದೆ ಅಂತಲ್ಲ, ಯೇಸು ಕ್ರಿಸ್ತನ ಮೇಲಿರೋ ಪ್ರೀತಿ ಅಷ್ಟೇ, ಬೇರೆ ಏನು. ಪ್ರೀತಿ ಪ್ರೀತಿ ಪ್ರೀತಿ. ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ, ಆದ್ರೆ ನನ್ನ ಆರಿಸ್ಕೊಂಡಿದ್ದೀನಿ. ನಾನು ಸತ್ತೋಗಿದ್ರೆ ಮಣ್ಣಾಗಿ ನರಕಕ್ಕೆ ಹೋಗ್ತಾ ಇದ್ದಲ್ವಾ? ಇವತ್ತು ನಾನು ದೇವ್ರಿಗೆ ಉಪಯೋಗ ಆಗಿಲ್ಲ ಅಂದ್ರೆ, ನಾನು ನೋಡ್ಕೊಂಡು ನನ್ನ ಹೆಂಡತಿ ಮಕ್ಳು ಯಾವ್ದೋ ಒಂದು ಚರ್ಚ್ಗೆ ಹೋಗೋದು ಪಾಸ್ಟರ್ ಮೆಂಬರ್ ಆಗಿದ್ರೆ ನೀವೆಲ್ಲ ಎಲ್ಲಿರ್ತಾ ಇದ್ರಿ? ನನ್ನಿಂದ ದೇವ್ರಿಗೆ ಏನ್ ಲಾಭ ಆಗ್ತಾ ಇತ್ತು? ಅದನ್ನ ನಿನ್ಗೆ ಅಪ್ಲೈ ಮಾಡು, ಪ್ಲೀಸ್. ಆಮೇನ್, ಹಲ್ಲೆಲೂಯಾ. ಅದೇ ಮನಸ್ಸಿನ ಮೇಲೆ ಒಳ್ಳೆ ಪ್ರಯ ಮಾಡಿದ್ದೀವಿ. ನೀವೇ ಮಾಡಿ, ಹೆಂಗ್ ಮಾಡ್ತಿರೋ, ವಾಕ್ಯ ಕೇಳಿದ್ರಿ, ಹೆಂಗ್ ಒಪ್ಪಿಸ್ತಿರೋ, ಯಾವ ವಾಕ್ಯ ಇಡ್ತಿರೋ. ನನ್ನ ಹತ್ರ ಏಷಯ 6:8 ಮೂಲಕ ಮಾತಾಡೋ ದೇವರು, मेरा पास 6 अध्याय 8 वचन से एशाया ग्रंथ से प्रभु बात किया, आप भी प्रभु को प्रार्थना करो, प्रभु को तुम्हारे को समर्पित करो. ನಿಮ್ಮನ್ನ ಒಪ್ಪಿಸ್ಕೊಡಿ, ಖಂಡಿತ ದೇವರು ಯೂಸ್ ಮಾಡ್ಕೊಂತಾನೆ. ನಂತರನೇ ಆಗ್ಬೇಕು, ನಂತರ ಸೇವೆ ಮಾಡಿ. ಏನಿಲ್ಲ, ಸೇವೆಗಳಲ್ಲಿ ಬಹಳ ಇದೆ. ನಿನ್ನ ಕುಟುಂಬ ನಡೆಸ್ತಾ, ನಿನ್ನ ಹೆಂಡತಿ ಮಕ್ಕಳನ್ನ ನಡೆಸ್ತಾ, ನಿನ್ನ ಗಂಡ ಮಕ್ಕಳನ್ನ ನಡೆಸ್ತಾ ಸೇವೆ ಮಾಡೋದಿದೆ. ಹಲ್ಲೆಲೂಯಾ. ಕೆಲವರು ಮನೆಯಲ್ಲಿ ಕೆಲಸ ಮಾಡ್ತಾರೆ, ನೋಡಿದೀರಾ? ಕುಟುಂಬ ನಡೆಸ್ಕೊಂಡು ಆ ತರ ಇದ್ರಲ್ಲಿ ಇದೆ. ಆಮೇಲೆ ಫುಲ್ ಟೈಮ್ ಮಿನಿಸ್ಟ್ರಿಗೆ ದೇವ್ರ ಚಿತ್ತ ಇದ್ರೆ ಕರೀತಾನೆ, ನೀನ್ ಹಾಫ್ ಟೈಮ್ ಮಿನಿಸ್ಟ್ರಿನೇ ಮಾಡ್ತಾ ಇಲ್ಲ. ದೇವ್ರಿಗೆ ಅದೇ ಬೇಸರ. ₹1 ಕೊಟ್ಟಿದ್ದಾರೆ ಬ್ರದರ್. ಇನ್ನೊಂದು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಎಲ್ಲಾರು ಕಣ್ ತೆರೆದು ಪ್ಲೀಸ್. ಒಂದ್ ಸೆಕೆಂಡ್ ಎಲ್ಲಾರು ಕಣ್ತಾರೆ. ನಿನ್ ಕೈಯಲ್ಲಿ ₹1 ಕೊಟ್ಟಿದ್ದಾರೆ ದೇವರು. ನೀವೆಲ್ಲಾರು ಮುಚ್ಚಿಟ್ಟಿದ್ರೆ ಹೆಚ್ಚು ಕಮ್ಮಿ ₹1 ₹2 ಮಾಡ್ಕೊಟ್ರೆ ₹4 ನಿಮ್ಗೆ ಕೊಡ್ತಾನೆ. ₹4 ₹8 ಮಾಡ್ಕೊಟ್ರೆ ಫಾಸ್ಟ್ ಆಗೋದು. ನಿಮ್ಗೆಲ್ಲರ ಹತ್ರ ₹1 ಇದೆ. ಬೈಬಲ್ ಓದ್ಕೊಳ್ಳಿ. ಒಬ್ರಿಗೆ ₹1, ಒಬ್ರಿಗೆ ₹2, ಒಬ್ರಿಗೆ ₹5 ಕೊಟ್ಟು ಪರಲೋಕಕ್ಕೆ ಹೋಗಿದ್ದಾನೆ ಏ ಸ್ವಾಮಿ ಅಂತ. ಕೇಳಿದ್ರಾ ಸಾಮ್ಯ? ಕೇಳಿದ್ರಾ? ಕೇಳಿದ್ ಸಿಸ್ಟರ್? ಅರ್ಥಮಾಯ್ತಾ? ಆಮೇಲೆ హల్లెలూయా. నీ దగ్గర ₹1 దాన్ని ₹2 చేసి దేవుడికి దాచిపెట్టు. తెలుగులో ಹೇಳಿದ ಹಾಗೆ ಕನ್ನಡದಲ್ಲಿ ಕೂಡ ಹೇಳಿದ. ತಮಿಳು ಸಿಸ್ಟರ್, ₹1 आपको दिया प्रभु, ₹2 करके दे. ₹1 छुपा महिला मत रखो, छुपा के रख दिए ₹1 देने वाला. बड़ा ऐसा वचन ಸಿಗ್ತಾ ನಿಮ್ಗೆ ವಾಕ್ಯ ಗೊತ್ತಾಯ್ತಾ? ನಾನು ಯಾವ ವಾಕ್ಯ ಹೇಳ್ತಾ ಇದ್ದೀನಿ? ಚರ್ಚಿಗೆ ಬರೋ ಪ್ರತಿಯೊಬ್ಬರ ಹತ್ರ ₹1 ಕೊಡಿ. ನಾನು ₹1 ಕೊಟ್ಟಿದ್ರೆ ಏನ್ ಮಾಡಿದೆ? ದೇವರಿಗೆ ₹2 ಮಾಡಿದೆ. 5 ವರ್ಷ ಬರೋಷ್ಟೊತ್ತಿಗೆ ₹10 ಬಾಳೆ ಒಳ್ಳೆ ಆದಂತ ಚರ್ಚನ್ನ ದೇವರು ಕೊಟ್ಟ, ಸೇವೆಯನ್ನ ದೇವರು ಕೊಟ್ಟ, ಅಷ್ಟು ಕುಟುಂಬಗಳನ್ನ ದೇವರು ಕೊಟ್ಟ. ಆಮೇಲೆ ₹5 ಮಾಡ್ಕೊಟ್ಟಿದ್ಗೆ ಪಾಸ್ಟ್ ಆಗಿದ್ದು. ನೀನು ₹1 ಇಟ್ಕೊಂಡಿದ್ಯಾ? ಕಣ್ಮುಚ್ಚೋಣ, ನಾವೆಲ್ಲ ಪ್ರಯತ್ನ.
Praise God. Praise you, Jesus. Praise you, Jesus. Praise you, Jesus. ಸ್ತುತಿ, ಮಾನ, ಮಹಿಮೆ, ಪ್ರಭಾವ, ಘನತೆ, ಸ್ತೋತ್ರ ನಿನಗೆ ಅರ್ಪಿಸುತ್ತೇನೆ. ಮೋಸೆ ಇಲ್ಲದೆ ನನಗೆ ಜ್ಞಾನ ಇಲ್ಲ, ನನಗೆ ವಿದ್ಯೆ ಇಲ್ಲ, ನನಗೆ ಬಿದ್ದಲನ್ನು, ನನಗೆ ಓದಕ್ ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ ಅನ್ಬೇಡ. ದೇವರು ಕೈಗೆ ನಿನ್ನನ್ನು ಕೊಡು. ದೇವರು ನಿನ್ನನ್ನು ಉಪಯೋಗಿಸುತ್ತಾನೆ. ದೇವರು ನಿನ್ನನ್ನು ಮಲ್ಟಿಪ್ಲೈ ಮಾಡ್ತಾನೆ. ದೇವರು ನಿನ್ನನ್ನು ಅಸಾಧಾರಣವಾದ ಸೂಪರ್ ನ್ಯಾಚುರಲ್ ಪವರ್ ಇಂದ ನಿನ್ನನ್ನು ತುಂಬುತ್ತಾನೆ. ಆಮೇನ್. ಆ ಶಕ್ತಿ ನಿನ್ನನ್ನು ಸುಮ್ಮನೆ ಇರಕ್ಕೆ ಬಿಡಲ್ಲ. ಆ ಅಭಿಷೇಕ ನಿನ್ನನ್ನು ಸುಮ್ಮನೆ ಇರಕ್ಕೆ ಬಿಡಲ್ಲ. ಆ ಕಾಲಿಂಗ್ ನಿನ್ನನ್ನು ಸುಮ್ಮನೆ ಇರೋದಕ್ಕೆ ಬಿಡೋದೇ ಇಲ್ಲ. Praise the Lord. Praise the Lord. ಸಾಕ್ಷಿಗಾಗಿ ಸ್ತೋತ್ರ. ಮಾತುಗಳಿಗಾಗಿ ಸ್ತೋತ್ರ. ನನ್ನನ್ನು ಆರಿಸಿಕೊಂಡ ವಿಧಾನವನ್ನ ಹೇಳಂತೆ ಹೇಳಿದ್ದಕ್ಕಾಗಿ ಸ್ತೋತ್ರ. ಇವರ ಕರ್ತವ್ಯನ ಕುರಿತು ಹೇಳಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವದಿಸಿ, ಬಲಪಡಿಸಿ, ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ನನ್ನ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡ ನನ್ನ ಸಕಲ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು. ಆತನ ಮಾಡಿದ ಉಪಕಾರಗಳಲ್ಲಿ ಮೊದಲು ನಡೆಯಲು. ಆಮೆನ್, ಆಮೆನ್, ಆಮೆನ್. God bless you. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ. Hallelujah. Thank you, ಅಪ್ಪ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಮತಿಯು ಯಾವಾಗಲೂ ಎಲ್ಲರಿಗೂ ನಿಮ್ಮೆಲ್ಲರ ಸಂಗಡ